ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾರಿ ನಿಮಗೆ ವಂದನೆ ಸಲ್ಲಿಸುವಂತವನಾಗಿದ್ದೇನೆ. ವಿಶೇಷವಾಗಿ ಈ ದಿನ ಮತ್ತೊಂದು ಸಾರಿ ಮಾಧ್ಯಮದ ಮೂಲಕವಾಗಿ ನಿಮ್ಮೊಂದಿಗೆ ಸಂಪರ್ಕಿಸಲು ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂತವನಾಗಿದ್ದೇನೆ. ಅನೇಕ ದಿವಸಗಳಿಂದ ನಾವು ಕಾಯ್ದು ಪ್ರಾರ್ಥನೆ ಮಾಡಿ ಎದುರು ನೋಡ್ತಾ ಇರುವಂತಹ ದಿನ ಅದು ಹತ್ತಿರ ಬಂದಿದೆ. ಒಂದು ವೇಳೆ ಸಭೆಯಾಗಿ ನಾವು ಕೂಡುವಂಥದ್ದು 8ನೇ ತಾರೀಕಿನಿಂದ ನಮಗೆ ಅನುಮತಿ ಇರುವುದರಿಂದ ಈ ರೀತಿಯಾಗಿ ಮಾಧ್ಯಮದ ಮೂಲಕವಾಗಿ ನಾವು ಹೀಗೆ ಧ್ಯಾನ ಮಾಡುವಂಥದ್ದು ಒಂದು ವೇಳೆ ಇದು ಕೊನೆಯಾಗಿರಬಹುದು. ಆದರೂ ಸಹ ದೇವರ ವಾಕ್ಯ ನಾವು ಯಾವ ರೀತಿಯಲ್ಲಿ ನಾವು ಕೇಳಿಸಿಕೊಂಡರೂ ಸಹ ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು ತಂದು ಕೊಡುವಂಥದ್ದಾಗಿರ್ತದೆ. ಈ ಸಮಯದಲ್ಲಿ ವಿಶೇಷವಾಗಿ ಈ ನಮ್ಮ ಭಾನುವಾರದ ಆರಾಧನೆಯ ಧ್ಯಾನ ಅದು ನಮ್ಮೆಲ್ಲರಿಗೂ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡಿಕೊಳ್ಳುವಂತವನಾಗಿದ್ದೇನೆ. ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಅದ್ಭುತ ಸ್ವರೂಪನ ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವಾಗಿದ್ದೀನಿ. ನಿನಗೆ ಸ್ತೋತ್ರ. ದೇವಾಯ ದಿನ ಮತ್ತೊಂದು ಸಾರಿ ನಾವು ಸೇರಿ ಬಂದು ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಕೃಪೆ ನಮಗೆ ಕೊಟ್ಟಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವಾ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥವನು, ಸದಾಕಾಲ ನಮ್ಮ ಪ್ರೀತಿ ಕರುಣೆ ದೈವೋಪಕಾರಗಳನ್ನು ತುಂಬಿಸಿ ನಡೆಸುವಂಥ ದೇವರಾಗಿದ್ದೀನಿ. ನಿನಗೆ ಸ್ತೋತ್ರ. ದೇವಾಯ ಸಮಯದಲ್ಲಿ ಈ ಭಾನುವಾರದ ಆರಾಧನೆಯನ್ನ ಸ್ವಾಮಿ ತಂದೆ, ಮಗ, ಪವಿತ್ರಾತ್ಮ ಎಂಬ ತ್ರಯೇಕದೇವರ ಹೆಸರಿನಲ್ಲಿ ಆರಂಭ ಮಾಡಿ ದೇವರೇ, ನಿನ್ನ ಸಂದೇಶವನ್ನು ಕೇಳುವಂತಹ ಪ್ರತಿಯೊಬ್ಬರು ನೀನು ಆಶಿಸಬೇಕೆಂದು ನಮಗೋಸ್ಕರ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದಿರುವ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ 2 ವಿಶೇಷ ಸಂಗೀತಗಳನ್ನು ನಾವು ಹಾಡಿಕೊಳ್ಳೋಣ. ಕರ್ತನ ಮಹಿಮೆಗೋಸ್ಕರ ಮೊದಲನೆಯ ಒಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. Get
ದೇವನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. ಏಸಯ್ಯ ಏಸಯ್ಯ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ದೇವರ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 6 ವಚನಗಳನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 6 ವಚನಗಳು. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ.
ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಹನೋಕನು ಮರಣವನ್ನು ಅನುಭವಿಸದೇ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದುದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಇವತ್ತು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕೆ ಮತ್ತೊಂದು ಸಾರಿ ದೇವರು ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವಂಥವನಾಗಿದ್ದೇನೆ. ಮತ್ತು ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಕ್ರಿಸ್ತಿಯ ಜೀವನದ ಬುನಾದಿಗಳಲ್ಲಿ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಪ್ರಿಯರ, ದೇವರ ವಾಕ್ಯದಲ್ಲಿ 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದುತ್ತೇವೆ, ಕೊನೆಗೆ ಪ್ರೀತಿ, ನಂಬಿಕೆ, ನಿರೀಕ್ಷೆ ಇವು 3 ನಿಲ್ಲುತ್ತವೆ, ಅವುಗಳಲ್ಲಿ ಪ್ರೀತಿಯ ದೊಡ್ಡದು ಎಂಬುದಾಗಿ ಹೇಳ್ತಾರೆ. ಈ 3 ಪ್ರಾಮುಖ್ಯವಾದ ಗುಣಗಳಲ್ಲಿ ನಂಬಿಕೆಯ ಸಹ ಒಂದು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿವಸ ಈ ನಂಬಿಕೆಯ ವಿಷಯದಲ್ಲಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಫೇತ್ ಈಸ್ ದ ಫೌಂಡೇಶನ್ ಆಫ್ ಅವರ್ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ, ಅಂದರೆ ನಮ್ಮ ಕ್ರಿಸ್ತಿಯ ಜೀವನದ ಬುನಾದಿ ಅದು ನಂಬಿಕೆ ಎಂಬುದಾಗಿ ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ಲೋಕದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಒಂದು ಕುಟುಂಬದಲ್ಲಿಯೂ ಸಹ ನಂಬಿಕೆ ಪರಸ್ಪರ ಒಬ್ಬರ ಮೇಲೊಬ್ಬರು ಇರಬೇಕಾಗುತ್ತದೆ. ಒಂದು ಗಂಡ ಹೆಂಡತಿಯ ಸಂಬಂಧವಾಗಲಿ, ತಂದೆ ಮಕ್ಕಳ ಸಂಬಂಧವಾಗಲಿ, ಅಥವಾ ಯಜಮಾನ ಮತ್ತು ಆಳುಗಳ ಸಂಬಂಧವಾಗಲಿ, ಅಥವಾ ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಒಂದು ವೇಳೆ ನಂಬಿಕೆ ಅನ್ನುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಸ್ನೇಹಿತರ ಮಧ್ಯದಲ್ಲಿಯೂ ಸಹ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಈ ಸಮಯದಲ್ಲಿ ಒಂದು ವೇಳೆ ನೀವು ಕುಳಿತುಕೊಂಡು ಈಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂಥ ಸಮಯದಲ್ಲಿ ನೀವು ಅಲ್ಲಿ ಕುಳಿತಿರುವಂಥದ್ದು ಸಹ ಒಂದು ನಂಬಿಕೆಯಿಂದಲೇ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂಥದ್ದು ಒಂದು ನಂಬಿಕೆಯಿಂದಲೇ. ನಾವು ಒಂದು ವೇಳೆ ಎಲ್ಲಾದರೂ ಕೂತ್ಕೊಳ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಆ ಚೇರು ಸರಿಯಾಗಿದೆಯೋ ಇಲ್ಲವೋ ಎಂಬುದಾಗಿ ಪರಿಶೀಲನೆ ಮಾಡಿ ಕೂತ್ಕೊಳ್ಳೋದಿಲ್ಲ. ಹಾಗೆ ನಾವು ಕೂತ್ಕೊಳ್ತೇವೆ, ಅದು ನಂಬಿಕೆ. ಹಾಗಾದರೆ ಈ ನಂಬಿಕೆ ಅನ್ನುವಂಥದ್ದು ಕ್ರಿಸ್ತಿಯ ಜೀವನದಲ್ಲಿ ಯಾವ ರೀತಿಯಾದಂತಹ ಪಾತ್ರ ವಹಿಸುತ್ತದೆ ಎಂಬುದಾಗಿ ಕೆಲವು ವಿಷಯಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ನಂಬಿಕೆ ಎಂಬುದಾಗಿ ಹೇಳುವಾಗ ದೇವರು ನಮ್ಮಿಂದ ಕೇವಲ ನಂಬಿಕೆಯನ್ನು ಅಪೇಕ್ಷೆ ಪಡ್ತಾನೋ ಅಥವಾ ಆ ನಂಬಿಕೆಗೆ ಸಂಬಂಧಪಟ್ಟಂತ ಇನ್ನೂ ಏನಾದರೂ ಅಪೇಕ್ಷೆ ಪಡ್ತಾನೆ ಎಂಬುದಾಗಿ ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ನೋಡಿಕೊಳ್ಳೋಣ. ಆದರೆ ಮೊದಲನೇದಾಗಿ ಇಲ್ಲಿ ನಾವು ನೋಡ್ತೇನೆಂದ್ರೆ ನಂಬಿಕೆಯ ವಿಷಯದಲ್ಲಿ ಒಂದು ಟಿಪ್ಪಣಿ ಇಲ್ಲಿ ಕೊಡಲ್ಪಟ್ಟಿದೆ, ಒಂದು ಡೆಫಿನೇಷನ್. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ ಎಂಬುದಾಗಿ. ಬೇರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ತೋಮನು ಯೇಸು ಸ್ವಾಮಿಯನ್ನು ನಾನು ಮುಖಾಮುಖಿಯಾಗಿ ನೋಡಿದಾಗಲೇ ನಾನು ನಂಬುತ್ತೇನೆ, ಆತನ ಗಾಯದ ಮೇಲೆ ನಾನು ಬೆರಳಿಟ್ಟು ನೋಡಿದಾಗಲೇ ನಂಬುತ್ತೇನೆ ಎಂಬುದಾಗಿ ಒಂದು ವೇಳೆ ಆತನ ಅನ್ನುವಂಥ ಸಮಯದಲ್ಲಿ ಯೇಸು ಸ್ವಾಮಿಯಲ್ಲಿ ಪ್ರತ್ಯಕ್ಷವಾಗಿ ತೋಮನಿಗೆ ಹೇಳ್ತಾನೆ ಏನಂತ ಹೇಳಿದ್ರೆ, ನೀನು ನೋಡಿ ನಂಬುತ್ತಾ ಇದೆಯಾ, ನೋಡದೆ ನಂಬುವವನು ಧನ್ಯನು ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ದೇವರನ್ನು ನಾವು ನೋಡಿಲ್ಲ, ಆದರೆ ದೇವರಿದ್ದಾನೆ ಎಂಬುದಾಗಿ ನಾವು ನಂಬುತ್ತೇವೆ. ಒಂದು ವೇಳೆ
ನಮಗೆಲ್ಲ ಗೊತ್ತಿರುವ ಹಾಗೆ ಹಿಮಾಲಯ ಪರ್ವತ ಇದೆ ಎಂಬುದಾಗಿ ನಾವು ಪುಸ್ತಕಗಳಲ್ಲಿ ಓದಿದ್ದೇವೆ, ಇತಿಹಾಸದಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಅದನ್ನು ನಾವು ನೋಡಿಲ್ಲ, ಆದರೂ ಸಹ ಅದು ಇದೆ ಎಂಬುದಾಗಿ ನಾವು ಇತಿಹಾಸದ ಮೂಲಕವಾಗಿ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಂತಹ ಆ ರುಜುವಾತುಗಳ ಮೂಲಕವಾಗಿ ನಾವು ನಂಬುವಂಥವರಾಗಿದ್ದೇವೆ. ಹಾಗೆ ಇವತ್ತಿನ ದಿವಸ ಒಂದು ವೇಳೆ ನಾವು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ದೇವರು ಆತನಿದ್ದಾನೆ ಎಂಬುದಾಗಿ ನಾವು ನಂಬುವಂಥದ್ದು ಬಹಳ ಅವಶ್ಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ 6ನೇ ವಚನದಲ್ಲಿ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ಆತನು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಇಲ್ಲಿ ಹೇಳುವಂಥದ್ದಾಗಿದೆ. ಹಾಗಾದರೆ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇದು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ನೋಡುವಾಗ ಚಾಪ್ಟರ್ ಆಫ್ ಹೀರೋಸ್ ಆಫ್ ಫೇತ್ ಎಂಬುದಾಗಿ ನೋಡ್ತೇವೆ. ಅಂದರೆ ನಂಬಿಕೆಯಲ್ಲಿ ಗಣ್ಯರಾದಂತಹ ಅನೇಕ ಮಹಾನ್ ವ್ಯಕ್ತಿಗಳ ಒಂದು ಅಧ್ಯಾಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ವಿಶೇಷವಾಗಿ ನಾವು ನೋಡ್ತೀವಿ ಅಂದರೆ ಪರಲೋಕ ಹೇಗಿದೆ ಎಂಬುದಾಗಿ ನಾವು ಯಾರು ನೋಡಿಲ್ಲ, ಆದರೆ ಪರಲೋಕ ಇದೆ, ನಿತ್ಯ ಸ್ವರ್ಗ ಇದೆ, ನಿತ್ಯ ಭಾಗ್ಯ ಇದೆ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಆತನು ಪುನರುತ್ಥಾನ ಹೊಂದಿ ಹೋಗುವಂಥ ಸಮಯದಲ್ಲಿ ಶಿಷ್ಯರಿಗೆ ನಾನು ತಿರುಗಿ ಬರ್ತೇನೆ ಎಂಬುದಾಗಿ ಹೇಳಿದಂಥ ಮಾತು ನಾವು ನಂಬುತ್ತೇವೆ. ಮತ್ತು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಾನು ಹೋಗಿ ನಿಮಗೋಸ್ಕರ ಸ್ಥಳಗಳನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ, ಯಾಕೆಂದರೆ ನಾನು ಇರುವಂಥ ಸ್ಥಳದಲ್ಲಿ ನೀವು ಇರಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆ ಮಾತನ್ನು ಸಹ ನಾವು ನಂಬುತ್ತೇವೆ. ಹಾಗಾದರೆ ನಂಬಿಕೆ ಅಂದರೆ ಏನು? ಇವತ್ತಿನ ದಿವಸ ನಂಬಿಕೆ ವಿಷಯದಲ್ಲಿ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ, ಅಥವಾ ಧ್ಯಾನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾನು ಇಲ್ಲಿ ಧ್ಯಾನ ಮಾಡುವಾಗ ಹೀಗೆ ನಾನು ಕೆಲವೊಂದು ವಿಷಯಗಳನ್ನು ಬರೆದಿಟ್ಟಿದ್ದೇನೆ. ಏನಂತ ಹೇಳಿದ್ರೆ, ಫೇತ್ ಈಸ್ ದ ಮಿಸ್ಟೀರಿಯಸ್, ಇನ್ವಿಸಿಬಲ್, ಪವರ್ಫುಲ್, ಸ್ಪಿರಿಚುವಲ್ ಎಲಿಮೆಂಟ್ that which connects a simple and finite human being to the supernatural and infinite being ಎಂಬುದಾಗಿ. ಅಂದರೆ ನಂಬಿಕೆ ಎನ್ನುವಂಥದ್ದು ಅದು ರಹಸ್ಯವಾಗಿಯೂ ಅದೃಶ್ಯವಾಗಿಯೂ ಬಹಳ ಬಲವುಳ್ಳದಾಗಿಯೂ ಇರುವಂತಹ ಒಂದು ಆತ್ಮಿಕ ಶಕ್ತಿಯಾಗಿದೆ, ಅಥವಾ ಆತ್ಮಿಕ ವಸ್ತುವಾಗಿದೆ. ಅದು ಒಬ್ಬ ಸಾಮಾನ್ಯ ಮನುಷ್ಯ, ನಶಿಸಿ ಹೋಗುವಂತಹ ಸಾಮಾನ್ಯ ಮನುಷ್ಯನನ್ನ ಎಂದಿಗೂ ಅಳಿದು ಹೋಗಲಾರದಂಥ ನಿತ್ಯ ನಿರಂತರವಾಗಿರುವಂಥ ದೇವರೊಟ್ಟಿಗೆ ಒಂದು ಮಾಡುವಂಥದ್ದು ನಂಬಿಕೆ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ಫೇತ್ ಈಸ್ ಗಾಡ್, ಫೇತ್ ಇನ್ ಗಾಡ್ ಅಂಡ್ ಹಿಸ್ ವರ್ಡ್ ಈಸ್ ದ ಫೌಂಡೇಶನ್ ಆಫ್ ಕ್ರಿಶ್ಚಿಯನ್ ಲೈಫ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಂಬಿಕೆ ದೇವರ ಮತ್ತು ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಇಡುವಂಥದ್ದು ಅದು ಕ್ರಿಸ್ತಿಯ ಜೀವನದ ಬುನಾದಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. When we put our faith in God, He is honored and adored. ನಾವು ದೇವರ ಮೇಲೆ ನಂಬಿಕೆ ಇಡುವಂತಹ ಸಮಯದಲ್ಲಿ ಆತನನ್ನು ನಾವು ಗೌರವಿಸದಂತೆ ಮತ್ತು ಆರಾಧಿಸದಂತೆ ಆಗುತ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. Faith in God draws man closer to God and allow God to declare him as righteous ಎಂಬುದಾಗಿ. ಅಂದರೆ ನಾವು ದೇವರ ಮೇಲಿನ ನಂಬಿಕೆಯನ್ನು ನಾವು ಜೀವಿಸುವಂಥ ಸಮಯದಲ್ಲಿ ದೇವರ ಹತ್ತಿರ ನಾವು ಹೋಗುತ್ತೇವೆ ಮತ್ತು ದೇವರು ನಮ್ಮ ನಂಬಿಕೆ ನಿಮಿತ್ತವಾಗಿ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಇನ್ನೂ ಕೆಲವು ವಿಷಯಗಳನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನಂಬಿಕೆ ಅಂದರೆ ನಂಬಿಕೆಯಲ್ಲಿ ಇರತಕ್ಕಂಥ ಒಂದು ಗಲಿಬಿಲಿ ಹಾಗೂ ವಿವಾದಾಸ್ಪದ ವಿಷಯಗಳು ಏನಪ್ಪಾ ಅಂತ ಹೇಳಿದ್ರೆ, 14ನೇ ವಚನ 2ನೇ ಅಧ್ಯಾಯ ಯಾಕೋಬನು ಬರೆದ ಪತ್ರಿಕೆ ಅಲ್ಲಿ ನಾವು ನೋಡ್ತಿದ್ರೆ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಅವನನ್ನು ರಕ್ಷಿಸುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯು ಕೆನಾಟ್ ಮೇಕ್ ಕಾಂಟ್ರವರ್ಸಿ ಇನ್ ಯುವರ್ ಫೇತ್. If you are having faith, definitely you have to trust in God. ಈಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ, ಇಲ್ಲಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಆತನು ಯಾಕೋಬನ ಅಪೇಕ್ಷೆ ಪಡುವಂಥದ್ದು ಏನಂತ ಹೇಳಿದ್ರೆ, ನಂಬಿಕೆ ಇದೆ, ಕ್ರಿಯೆಗಳಿಲ್ಲವಾದರೆ ಆ ಕ್ರಿಯೆಗಳು ಆತನನ್ನು ರಕ್ಷಿಸೋದಿಲ್ಲ. ಬರೀ ಕ್ರಿಯೆಗಳಿದೆ, ನಂಬಿಕೆ ಇಲ್ಲವಾದರೆ ಆ ನಂಬಿಕೆಯು ಸಹ ಆ ಕ್ರಿಯೆಗಳು ಮಾತ್ರ ಅದನ್ನು ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಂಬಿಕೆ ಮತ್ತು ಕ್ರಿಯೆಗಳು ಇವೆರಡೂ ಸಹ
ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಎಂಬುದಾಗಿ ನಮಗೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ತಿಳಿಯುವಂಥದ್ದಾಗಿರ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಬುಕ್ ಆಫ್ ಜೇಮ್ಸ್ ಆಲ್ಸೋ ಟೆಲ್ಸ್ ಅಸ್ ಅಬೌಟ್ ಇನ್ಆಕ್ಟಿವ್ ಫೇತ್, ಅಂದ್ರೆ ಕ್ರಿಯಾತ್ಮಕವಾಗಿ ಇಲ್ಲದೆ ಇರುವಂತಹ ಒಂದು ನಂಬಿಕೆ, ಅದು ವಿಷಯದಲ್ಲಿ ಈ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ಈಗಾಗಲೇ ಓದಿದೆ ಅಂದ್ರೆ 2ನೇ ಅಧ್ಯಾಯ 26ನೇ ವಚನದಲ್ಲಿ ಒಂದು ಮಹತ್ವವುಳ್ಳಂತ ವಚನ ಬರೆಯಲ್ಪಟ್ಟಿದೆ. ಏನಂದ್ರೆ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಲ್ಲಿ ಇಲ್ಲದಂತ ನಂಬಿಕೆ ಸತ್ತದ್ದಾಗಿದೆ ಎಂಬುದಾಗಿ. ಅನೇಕರು ಏನಂದ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದೆ ಕಾಂಟ್ರವರ್ಸಿ ಮಾಡಿಕೊಳ್ತಾರೆ, ವಿವಾದಾಸ್ಪದಕ್ಕೆ ಒಳಗಾಗ್ತಾರೆ. ಆದ್ರೆ ಇಲ್ಲಿ ಯಾಕೋಬನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂದ್ರೆ, ಆತ್ಮವಿಲ್ಲದ ದೇಹ ಸತ್ತದಾಗಿರೋ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂಬುದಾಗಿ, ಅಥವಾ ಅದು ಜೀವವಿಲ್ಲದ್ದು ಎಂಬುದಾಗಿ. ಹಾಗಾದ್ರೆ ಅದರ ಅರ್ಥ ಏನು? ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಕೇವಲ ದೇವರು ನಂಬಿದ್ದೇವೆ ಎಂಬುದಾಗಿ ನಾವು ಮನೆಗಳಲ್ಲಿ ಕೂತುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ ಮಾಡಲಾರದೆ ನಾವೊಂದು ವೇಳೆ ಜೀವಿಸುವುದೇ ಆದ್ರೆ ಅಂತ ನಂಬಿಕೆ ನಮ್ಮನ್ನ ನಿಜವಾಗಿ ರಕ್ಷಿಸುವಂತದ್ದಾಗಿರ್ತದೋ, ಅಂತ ನಂಬಿಕೆ ನಮ್ಮನ್ನ ಬಲಪಡಿಸುವಂತದ್ದಾಗಿರ್ತದೋ, ಅಂತ ನಂಬಿಕೆಯ ಮೂಲಕವಾಗಿ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಡೆಯೋದಕ್ಕೆ ಸಾಧ್ಯವಾಗ್ತದೋ? ಅನೇಕರು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ದೇವರು ನಂಬಿದ್ದೇವೆ ಎಂಬುದಾಗಿ, ಆದ್ರೆ ಅವರ ಜೀವಿತದಲ್ಲಿ ನಂಬಿಕೆಗೆ ಅನುಗುಣವಾದಂತೆ ಯಾವ ಕ್ರಿಯೆಗಳು ಕಂಡು ಬರೋದಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಅದೇನೆಂದ್ರೆ, ಅನೇಕ ಜನರಲ್ಲಿ, ಅನೇಕ ವಿಶ್ವಾಸಿಗಳಲ್ಲಿ ಅಥವಾ ಅನೇಕ ನಾಮಧೇಯ ಕ್ರೈಸ್ತರಲ್ಲಿ ಏನಂದ್ರೆ ಇನ್ಆಕ್ಟಿವ್ ಫೇತ್ ಇರ್ತದೆ. ಅಂದ್ರೆ ಕ್ರಿಯಾತ್ಮಕವಿಲ್ಲದ ನಂಬಿಕೆ ಅಥವಾ ಕ್ರಿಯೆಗಳು ಇಲ್ಲದೆ ಇರುವಂತಹ ನಂಬಿಕೆ. ಅದಕ್ಕೆ 14ನೇ ವಚನದಲ್ಲಿ ಹೇಳ್ತಾನೆ ಯಾಕೋಬ 2:14ರಲ್ಲಿ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತನ್ನ ಕ್ರಿಯೆಗಳಲ್ಲಿದ್ದವನಾಗಿದ್ದರೆ ಪ್ರಯೋಜನವೇನು? ಹಾಗಾದ್ರೆ ದೇವರ ಅಪೇಕ್ಷೆ ಪಡುವಂಥದ್ದೇನು? ನಾವು ಮುಂದಿನ ಧ್ಯಾನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ಅಪೇಕ್ಷೆ ಪಡುವಂಥದ್ದು ಏನಂತ ಹೇಳಿದ್ರೆ, ನಿನಗೆ ನಂಬಿಕೆ ಇದೆ ಎಂಬುದಾಗಿ ಹೇಳಿದ್ರೆ ಆ ನಂಬಿಕೆ ಅದು ಏನಂದ್ರೆ ಅದೃಶ್ಯವಾಗಿ ನಿನ್ನ ಅಂತರಾಳದಲ್ಲಿ ಒಂದು ರಹಸ್ಯವಾಗಿದ್ದಂತ ಆ ಆತ್ಮಿಕ ನಂಬಿಕೆ ಬಲವಾದಂತಹ ಒಂದು ಶಕ್ತಿಯನ್ನ ನೀನು ಕ್ರಿಯೆಗಳ ಮೂಲಕವಾಗಿ ತೋರಿಸಬೇಕು. ಕ್ರಿಯೆಗಳ ಮೂಲಕವಾಗಿ ತೋರಿಸದಿದ್ದರೆ ಅದು ಸತ್ತ ನಂಬಿಕೆ ಎಂಬುದಾಗಿ ಇಲ್ಲಿ ಬರೆದಿರುವಂತದ್ದನ್ನು ನಾವು ನೋಡುತ್ತೇವೆ. ಎರಡನೇದಾಗಿ ನಾವು ನೋಡ್ತೀವಿ ಅಂದ್ರೆ ಥಿರಾಟಿಕಲ್ ಅಂಡ್ ಸ್ಪೀಕಿಂಗ್ ಫೇತ್. ಥಿರಾಟಿಕಲ್ ಅಂಡ್ ಸ್ಪೀಕಿಂಗ್ ಫೇತ್ ಅಂತ ಹೇಳಿದ್ರೆ 15 ಮತ್ತು 16ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆ ಕ್ರಿಯೆಗಳಲ್ಲಿ ಇಲ್ಲದಂತ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರೇರೆ, ಈಗಿನ ಕೆಲವೊಂದು ಆರ್ಗನೈಸೇಷನ್ ಅಲ್ಲಿ, NGO ಆರ್ಗನೈಸೇಷನ್ ಅಲ್ಲಿ ಆಗಲಿ, ಕೆಲವೊಂದು ಕಡೆ ಸೋಪ್ ಸಾಲ್ವೇಷನ್ ಎಂಬುದಾಗಿ ಹೇಳ್ತಾರೆ, ಹೋಲಿಸ್ಟಿಕ್ ಮಿನಿಸ್ಟ್ರಿ ಎಂಬುದಾಗಿ. ಹೋಲಿಸ್ಟಿಕ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಒಬ್ಬನು ಹಸಿದಾಗ ಆತನಿಗೆ ಊಟ ಕೊಡುವಂಥದ್ದು, ಒಬ್ಬನು ಬಟ್ಟೆ ಇಲ್ಲದವನಿಗೆ ಬಟ್ಟೆ ಕೊಡುವಂಥದ್ದು, ಅಸಹಾಯಕನಾಗಿ ನಿಂತುಕೊಂಡಂತ ಸಮಯದಲ್ಲಿ ಆತನಿಗೆ ಸಹಾಯ ಮಾಡುವಂಥದ್ದು. ಒಂದು ವೇಳೆ ನಿನಗೆ ದೇವರ ವಾಕ್ಯದಲ್ಲಿ ನಾವು ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡುವಂತಹ ಸಮಯದಲ್ಲಿ ಸಹಿತ ಆತನು ಹೇಳ್ತಾನೆ ಏನಂತ ಹೇಳಿದ್ರೆ, ನಿಮ್ಮಲ್ಲಿ 2 ಬಟ್ಟೆಗಳಿದ್ರೆ ಒಂದು ಬಟ್ಟೆಯನ್ನು ಒಬ್ಬನಿಗೆ ಕೊಡ್ರೆ, ಹಸಿದವನಾಗಿದ್ರೆ ಹಸಿದವನಿಗೆ ನೀವು ಊಟ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅದರ ಅರ್ಥ ಏನು? ನಿನಗೆ ಒಂದು ವೇಳೆ ದೇವರ ಮೇಲೆ ನಂಬಿಕೆ ಇದೆ, ಆ ನಂಬಿಕೆಯಿಂದ ನೀನು ಜೀವಿಸ್ತಾ ಇದೆಯಾ? ಹಾಗಾದ್ರೆ ನಂಬಿಕೆ ಇದೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ನೀನು ದೇವರ ಮೇಲೆ ಇಟ್ಟಂತ ನಂಬಿಕೆಯ ಮೂಲಕವಾಗಿ ಒಬ್ಬನು ಬಡತನದಲ್ಲಿ, ಕಷ್ಟದಲ್ಲಿ, ಕೊರತೆಯಲ್ಲಿ, ಉಪವಾಸ, ಬಟ್ಟೆ ಇಲ್ಲದೆ ಇರುವಂತ ಸಮಯದಲ್ಲಿ ಅವನಿಗೆ ಕೊಟ್ರೆ ನನಗೆ ಏನು ಕಡಿಮೆ ಆಗುವುದಿಲ್ಲ ಅಂತ ನಂಬಿಕೆ ನನ್ನಲ್ಲಿ ಯಾವಾಗ ಬರ್ತದೋ ಅವಾಗ ಮಾತ್ರ ನೀನು ಸಹಾಯ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ನಂಬಿಕೆ ವಿಷಯದಲ್ಲಿ ಮಾತನಾಡ್ತಾರೆ, ನಂಬಿಕೆ ವಿಷಯದಲ್ಲಿ ಅನೇಕ ಹೇಳಿಕೆಗಳನ್ನು ಹೇಳ್ತಾರೆ, ನಂಬಿಕೆ ನನಗೆ ಇದೆ ಎಂಬುದಾಗಿ ಕೊಚ್ಚಿಕೊಳ್ತಾರೆ. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ, ಇಟ್ಸ್ ಓನ್ಲಿ ಅ ಥಿರಾಟಿಕಲ್ ಅಂಡ್ ಏನಂದ್ರೆ ಸ್ಪೀಕಿಂಗ್ ಫೇತ್ ಎಂಬುದಾಗಿ ನೋಡ್ತೇವೆ. ಬರೀ ಕೇವಲ ಮಾತುಗಳಲ್ಲಿರುವಂತ ನಂಬಿಕೆ, ಆ ಮಾತುಗಳಿರುವಂತ ನಂಬಿಕೆಯನ್ನು ಸಹ ದೇವರು ಇಷ್ಟಪಡುವುದಿಲ್ಲ. ಮತ್ತೆ 19ರಿಂದ 22 ವಚನಗಳನ್ನವರೆಗೆ ನಾವು ಓದುವಂತ ಸಮಯದಲ್ಲಿ ಇಲ್ಲಿ ಹೀಗೆ ಬರೆದಿದೆ, ಏನಂತ ಹೇಳಿದ್ರೆ, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದುರು ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು.
ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದ ಅಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣಬರುತ್ತದಲ್ಲ ಎಂಬುದಾಗಿ ಇಲ್ಲಿ ಬರೆದಿರುವಂಥದ್ದು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದರೆ ಅದರ ಅರ್ಥ ಏನು? ಸೆಲ್ಫ್ ಜಸ್ಟಿಫೈಯಿಂಗ್ ಫೇತ್ ಕೆಲವರಲ್ಲಿ ಇರ್ತದೆ. ಕೆಲವರಲ್ಲಿ ಸೆಲ್ಫ್ ಜಸ್ಟಿಫೈಯಿಂಗ್ ಅಂದ್ರೆ ತಮ್ಮನ್ನು ತಾವೇ ಸ್ವನೀತಿವಂತರು, ತಮ್ಮನ್ನು ತಾವೇ ನೀತಿವಂತರು ಎಂಬುದಾಗಿ ಹೇಳಿಕೊಳ್ಳುವಂಥದ್ದು, ನಾನು ಮಾಡ್ತಿರುವಂಥದ್ದು ಸರಿ ಎಂಬುದಾಗಿ ಹೇಳಿಕೊಂಡು ಅದರ ವಿಷಯದಲ್ಲಿ ಕೊಚ್ಚಿಕೊಳ್ಳುವಂತಹ ಅನೇಕ ಜನರಿದ್ದಾರೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂದ್ರೆ, ನಿನ್ನ ನಂಬಿಕೆ, ನೀನು ಒಂದು ವೇಳೆ ಥಿರಾಟಿಕಲ್ ಫೇತ್ ಇದೆ, ನಿನಗೆ ನಂಬಿಕೆ ಇದೆ, ನಾನು ಯೇಸು ಸ್ವಾಮಿಯನ್ನು ಬಿಟ್ಟು ಬೇರೆ ಯಾವುದನ್ನು ನಂಬುವುದಿಲ್ಲ ಎಂಬುದಾಗಿ ನೀನು ಹೇಳಬಹುದು. ಒಂದು ವೇಳೆ ಯೇಸು ಸ್ವಾಮಿನೇ ನಿಜವಾದ ದೇವರು ಎಂಬುದಾಗಿ ನಂಬಬಹುದು, ನಿಜ. ಆದ್ರೆ ಆ ದೇವರು ಅಪೇಕ್ಷೆ ಪಡುವಂಥದ್ದು ಏನಂತ ಹೇಳಿದ್ರೆ, ನೀನು ನಂಬುತ್ತೀಯ, ಅದರ ತಕ್ಕ ಹಾಗೆ ಕ್ರಿಯೆಗಳನ್ನು ಮಾಡು. ಯಾಕಂದ್ರೆ ನೀನು ಹೇಗೆ ನಂಬುತ್ತೀಯೋ ಹಾಗೆ ಅನೇಕ ಅಕ್ರೈಸ್ತರು ನಂಬುತ್ತಾರೆ. ನೀನು ಹೇಗೆ ನಂಬುತ್ತೀಯೋ ಅದೇ ರೀತಿಯಲ್ಲಿ ಅನೇಕ ದೆವ್ವಗಳು ಸಹ ದೇವರನ್ನು ನಂಬುತ್ತವೆ. ದೆವ್ವಗಳು ಸಹಿತ ಯೇಸು ಸ್ವಾಮಿ ನಿಜವಾದ ದೇವರೆಂದು ಹೇಳಿ ಹೆದರಿ ನಡುಗುತ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ಅನೇಕ ಸಾರಿ ನಾನು ಪ್ರಸಂಗ ಮಾಡುವುದಕ್ಕೆ, ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕೆ ನಾನು ಪುಲ್ಪಿಟ್ ಮೇಲೆ ನಿಂತುಕೊಳ್ಳುವಂಥ ಸಮಯದಲ್ಲಿ ನಮ್ಮ ಒಂದು ಸಭೆಗೆ ಎದುರಾಗಿ ನಾವು ಡೋರ್ ಓಪನ್ ಮಾಡಿದ್ರೆ ಎದುರಾಗಿ ಅಲ್ಲಿ ರೋಡ್ ಕಾಣಿಸ್ತದೆ. ಆ ರೋಡ್ ಕಾಣಿಸುವಂತ ಸಮಯದಲ್ಲಿ ನಮ್ಮ ಆರಾಧನೆಯ ಸಮಯದಲ್ಲಿ ಅನೇಕ ಅಕ್ರೈಸ್ತರು ಅಲ್ಲಿಂದ ಹಾದು ಹೋಗುವಂತ ನಾನು ನೋಡ್ತಾ ಇರ್ತೇನೆ. ಅನೇಕ ಅಕ್ರೈಸ್ತರಲ್ಲಿ ಬರುವಂತ ಸಮಯದಲ್ಲಿ ಅವರು ಒಂದು ಕ್ಷಣ ನಿಂತುಕೊಂಡು ಅವರು ತಮ್ಮ ಕಾಲಲ್ಲಿರುವಂತಹ ಚಪ್ಪಲಿಗಳನ್ನು ಬಿಟ್ಟು ಅವ್ರು ಏನ್ ಪ್ರಾರ್ಥನೆ ಮಾಡ್ತಾರೋ ಗೊತ್ತಿಲ್ಲ, ಅವರು ಪ್ರಾರ್ಥನೆ ಮಾಡಿ ತಮ್ಮ ಒಂದು ಮನಸ್ಸನ್ನ ದೇವರಿಗೆ ಒಪ್ಪಿಸಿಕೊಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾದ್ರೆ ಅದರ ಅರ್ಥ ಏನು? ದೆವ್ವಗಳಿಗೆ ನಂಬಿಕೆ ಇದೆ, ನೀನು ಒಳಗೆ ಕುಂತು ದೇವರನ್ನ ಆರಾಧನೆ ಮಾಡ್ತಾ ಇದೆಯಲ್ಲ, ನಿನಗೆ ನಂಬಿಕೆ ಇದೆ ಎಂಬುದಾಗಿ ನಂಬುತ್ತೀಯ. ಹೊರಗೆ ಅಲ್ಲಿ ರೋಡ್ನಲ್ಲಿ ಹೋಗ್ತಾ ಇರುವಂತವರು ಅವರ ಅಕ್ರೈಸ್ತರಾದ್ರೂ ಸಹ ಅವರ ಚಪ್ಪಲಿಗಳನ್ನು ಬಿಟ್ಟು ಭಕ್ತಿಯಿಂದ ಒಂದು ಕ್ಷಣ ನಿಂತು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೋ, ಬೇಡಿಕೊಳ್ತಾರೋ, ದೇವರಿಗೆ ಸ್ತೋತ್ರ ಹೇಳ್ತಾರೋ, ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಅವರು ಸಹ ತಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ ಹೋಗ್ತಾರೆ. ಅದರ ಅರ್ಥ ಏನು? There has to be a difference between your faith and devil's faith and non-Christian's faith. There has to be a difference. If there is no difference between your faith and their faith, then your faith is a dead faith. Because you don't have the works in your faith. So ಅದಕ್ಕಾಗಿ ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸೆಲ್ಫ್ ಜಸ್ಟಿಫೈಯಿಂಗ್ ಫೇತ್ ಅಂದ್ರೆ ತಮ್ಮನ್ನು ತಾವೇ ನೀತಿವಂತರೆಂದು ಹೇಳಿಕೊಳ್ಳುವಂತಹ ನಂಬಿಕೆ ಅನೇಕ ಜನರಿಗೆ ಇರ್ತದೆ. ಅನೇಕ ಧಾರ್ಮಿಕ ನಾಯಕರು ಇರಬಹುದು, ಅನೇಕ ಕ್ರೈಸ್ತರು ಇರಬಹುದು. ಅನೇಕ ಕ್ರೈಸ್ತರ ಕುಟುಂಬಗಳನ್ನು ಹೋಗುವಂತ ಸಮಯದಲ್ಲಿ ಅವರು ದೊಡ್ಡದಾಗಿ ವಿದ್ವಾಂಸತೆ ಮಾತನಾಡ್ತಾರೆ, ವಿದ್ವಾಂಸರಾಗಿ ತಮ್ಮನ್ನು ಕಾಣಿಸಿಕೊಳ್ತಾರೆ. ಆದ್ರೆ ಅವರಿಗೆ ಒಂದು ಸಣ್ಣ ನಂಬಿಕೆಗೆ ಅನುಗುಣವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಅವರು ಸಿದ್ಧರಿರುವುದಿಲ್ಲ. ಅವರು ಸ್ವಾರ್ಥೆಯನ್ನು ಸಾರುವುದಿಲ್ಲ, ಸಾಕ್ಷಿ ಹೇಳುವುದಿಲ್ಲ, ಅವರು ಬಡವರಿಗೆ ಸಹಾಯ ಮಾಡುವುದಿಲ್ಲ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡುವುದಿಲ್ಲ, ಅವರು ಇನ್ನೊಬ್ಬರನ್ನ ಕಂಡು ಕನಿಕರ ಪಡುವುದಿಲ್ಲ, ಅವರು ಯಾವುದೇ ರೀತಿಯಾಗಿ ದೇವರಿಗೆ ಮೆಚ್ಚುಗೆ ಆದಂತಹ ದಶಮಾಂಶವನ್ನು ಅವರು ಕೊಡುವುದಿಲ್ಲ, ದೇವರಿಗೆ ಮೆಚ್ಚುಗೆ ಆದಂತ ಕಾಣಿಕೆಗಳನ್ನು ಅವರು ಕೊಡೋದಿಲ್ಲ. ಏನು ಮಾಡದೇ ಇದ್ರೂ ಸಹಿತ ನಮಗೆ ನಂಬಿಕೆ ಇದೆ ಎಂಬುದಾಗಿ ಕೊಚ್ಚಿಕೊಳ್ಳುವಂತ ಅನೇಕ ಸ್ವನೀತಿ ಪರರನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಇಂಥ ಒಂದು ಸಮಯದಲ್ಲಿ ದೇವರು ಅಂತ ನಂಬಿಕೆಯನ್ನ ನಿರರ್ಥಕ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಅದು ಪ್ರಯೋಜನಕ್ಕೆ ಬಾರದಂತ ನಂಬಿಕೆ ಎಂಬುದಾಗಿ ದೇವರು ಇಲ್ಲಿ ಹೇಳುವಂತವನಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ನೋಡ್ತೀವಿ ಅಂತಂದ್ರೆ ಅದೇ 23ನೇ ವಚನ 2ನೇ ಅಧ್ಯಾಯ, ಯಾಕೋಬ 2ನೇ ಅಧ್ಯಾಯ 23ನೇ ವಚನದ ಕೊನೆಯ ಭಾಗದಲ್ಲಿ ದೇವರ ವಾಕ್ಯ ಇರ್ತದೆ, ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಯಾರಿಗೆ? ಅಬ್ರಾಹ್ಮನಿಗೆ. ಯಾಕೆ? ಆತನ ನಂಬಿಕೆಯ ಮೂಲಕವಾಗಿ ದೇವರಿಗೆ ಆತನು ಸ್ನೇಹಿತನೆಂಬುದಾಗಿ ಕರೆಯಲ್ಪಟ್ಟ. ಪ್ರಿಯರೇ, ಯಾಕೆ ಅಬ್ರಾಹ್ಮನು ಆ ರೀತಿಯಾಗಿ ಅಂತ ಒಂದು ಶ್ರೇಷ್ಠವಾದ ಹೆಸರನ್ನ ಪಡ್ಕೊಂಡ ಎಂಬುದಾಗಿ ಒಂದು ವೇಳೆ ನಮಗೆ ಗೊತ್ತಿದೆ. ಯಾಕೆಂತ ಹೇಳಿದ್ರೆ ಆತನು ದೇವರ ಮಾತಿಗೆ ವಿಧೇಯನಾಗಿ ಆತನು ಸ್ವಲ್ಪವೂ ಸಂದೇಹ ಪಡದೆ ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ಮುಂದಾಗಿದ್ದ. ಪ್ರಿಯರೇ, ಇವತ್ತಿನ ದಿವಸ ಲೋಕದಲ್ಲಿರುವಂತಹ ಅನೇಕ ಕ್ರೈಸ್ತರು, ಮೊದಲು ನಾವು ಹೇಳ್ತಾ ಇದ್ವಿ ಅಂದರೆ ಅಕ್ರೈಸ್ತರು ಕ್ರೈಸ್ತರು ಎಂಬುದಾಗಿ. ಆದರೆ ಇವತ್ತಿನ ದಿವಸ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಹೇಳಬೇಕಾಗ್ತದೆ. ಅಂದರೆ ಅಕ್ರೈಸ್ತರಿದ್ದಾರೆ, ಅದರಲ್ಲಿ ಎಲ್ಲಾ ಕ್ಯಾಟಗರಿ ಜನ ಬರ್ತಾರೆ. ಕ್ರಿಸ್ತ ನಂಬಿಕೆ ಇಲ್ಲದಂತ ಅನೇಕ ಜನರು ಬರ್ತಾರೆ. ಆದರೆ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಅವರು ಕೇವಲ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂಬುದಾಗಿ ಹೇಳಿ ನಂಬಿಕೆಗೆ ಸಂಬಂಧವಾದ ಕಾರ್ಯಗಳನ್ನು ಮಾಡಿದಿರುವಂತಹ ಅನೇಕ ಜನರನ್ನು ನಾವು ನೋಡ್ತೇವೆ. ಮತ್ತು ನಾಮಧೇಯ ಕ್ರೈಸ್ತರು, ನಾಮಧೇಯ ವಿಶ್ವಾಸಿಗಳೆಂಬುದಾಗಿ ನೋಡ್ತೇವೆ. ನಾಮಧೇಯ ವಿಶ್ವಾಸಿಗಳೆಂಬುದಾಗಿ ಹೇಳುವಾಗ ಅವರಲ್ಲಿ ಭಕ್ತಿ ಉಂಟು, ಪ್ರಾರ್ಥನೆ ಉಂಟು, ಬೈಬಲ್ ಓದ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರಿಗೆ ಸುವಾರ್ತೆ ಸಾರೋದಕ್ಕೆ ಮನಸ್ಸಿರೋದಿಲ್ಲ.
ಸಾಕ್ಷಿ ಹೇಳುವುದಕ್ಕೆ ಮನಸ್ಸಿರುವುದಿಲ್ಲ. ತಮ್ಮ ಆದಾಯದಿಂದ ಮೂಲಕವಾಗಿ ದಶಮಾಂಶವನ್ನು ದೇವರಿಗೆ ಕೊಟ್ಟು ದೇವರನ್ನು ಮೆಚ್ಚಿಸಬೇಕೆಂಬ ಆ ನಂಬಿಕೆಗೆ ಸಂಬಂಧಪಟ್ಟಂತೆ ಕ್ರಿಯೆಗಳನ್ನು ಅವರು ಮಾಡುವುದಿಲ್ಲ. ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡಲಾರದೆ ತಾವು ಒಳ್ಳೆ ವಿಶ್ವಾಸಿಗಳೆಂಬುದಾಗಿ ಹೇಳಿ ಕೊಚ್ಚಿಕೊಂಡು ಹೆಮ್ಮೆ ಪಟ್ಟುಕೊಳ್ಳುವಂತಹ ಅನೇಕ ವಿಶ್ವಾಸಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ದೇವರ ಅಪೇಕ್ಷೆ ಪಡುವಂಥದ್ದು ನಿಮ್ಮ ವಿಶ್ವಾಸಕ್ಕೆ ತಕ್ಕ ಹಾಗೆ ಕ್ರಿಯೆಗಳ, ನಂಬಿಕೆಗೆ ತಕ್ಕ ಹಾಗೆ ಕ್ರಿಯೆಗಳನ್ನು ಮಾಡಿ ತೋರಿಸುವಾಗ ದೇವರಿಗೆ ಅಲ್ಲಿ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಇಲ್ಲಿ ನಾನು ಧ್ಯಾನ ಮಾಡುವಾಗ ಫೇತ್ ಇನ್ ಆಕ್ಷನ್ ದಟ್ ಬ್ರಿಂಗ್ಸ್ ರಿಸಲ್ಟ್ಸ್, ಫ್ರೂಟ್ಸ್, ಮೇಕ್ಸ್ ಗಾಡ್ ಟು ವರ್ಕ್, ಮೇಕ್ಸ್ ಗಾಡ್ ಟು ಡಿಕ್ಲೇರ್ ಯು ಆಸ್ ರೈಚಸ್ ಎಂಬುದಾಗಿ. ಅಂದರೆ ದೇವರ ಮೇಲೆ ನೀನು ನಂಬಿಕೆ ಇಟ್ಟು ಕ್ರಿಯೆಗಳ ಮೂಲಕವಾಗಿ ನೀನು ಕಾರ್ಯವನ್ನು ಸಾಧಿಸುವಾಗ ಅದರಲ್ಲಿ ಫಲಗಳು ಬರ್ತವೆ ಮತ್ತು ಅದರಲ್ಲಿ ಒಂದು ರಿಸಲ್ಟ್ ಬರ್ತದೆ. ಮತ್ತು ನಾವು ನೋಡುವಾಗ ದೇವರು ಆತನು ನಿನ್ನನ್ನು ನೀತಿವಂತನೆಂದು ನಿರ್ಣಯಿಸುವಂತವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ಒಂದು ವೇಳೆ ನಾವು ದೇವರ ಸ್ನೇಹಿತನು ಎಂಬುದಾಗಿ ಅಬ್ರಾಮನು ಹೇಗೆ ಕರೆಸಿಕೊಂಡನು ಹಾಗೆ ನಾವು ಕರೆಸಿಕೊಳ್ಳಬೇಕೆಂಬುದಾಗಿ ಒಂದು ವೇಳೆ ಇಚ್ಛೆ ಇರೋದಾದರೆ ನಮ್ಮ ನಂಬಿಕೆ ಅದು ಕ್ರಿಯಾತ್ಮಕವಾದ ನಂಬಿಕೆ ಇರಬೇಕು. ದೇರ್ ಆರ್ 2 ಆಸ್ಪೆಕ್ಟ್ಸ್ ಆಫ್ ಫೇತ್ ಎಂಬುದಾಗಿ ನಾನು ಧ್ಯಾನ ಮಾಡ್ತಾ ಇದ್ದೆ. ಒಂದು ಥಿರಾಟಿಕಲ್ ಫೇತ್. ಥಿರಾಟಿಕಲ್ ಫೇತ್ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ನಮಗೆ ಬೋಧಿಸುವಂತಹ ಒಂದು ನಂಬಿಕೆ, ಅವುಗಳಲ್ಲಿ 2 ಭಾಗಗಳನ್ನು ನಾವು ಮಾಡುವಂತವರಾಗಿದ್ದೇವೆ. ಒಂದು ಥಿರಾಟಿಕಲ್ ಫೇತ್ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಇನ್ವಿಸಿಬಲ್, ಕನ್ವರ್ಟಿಂಗ್, ಪರ್ಸೀವ್ಸ್ ಅಂಡ್ ಸೇವಿಂಗ್ ಫೇತ್ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇದು ಏನಪ್ಪಾ ಥಿಯೋರಿಟಿಕಲ್ ಫೇತ್ ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ಇರುವಂತಹ ಒಂದು ನಂಬಿಕೆ. ಥಿಯೋರಿಟಿಕಲ್ ಫೇತ್ ಅಂದ್ರೆ ಒಂದು ವಿಷಯಕ್ಕೆ ವಿಷಯಾನುಸಾರವಾದಂತಹ ಒಂದು ನಂಬಿಕೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಈ ನಂಬಿಕೆ ಎಂಬುದಾಗಿ ಹೇಳುವಾಗ ನಿಜವಾಗಿಯೂ ನಮಗೆ ಅದು ಕಣ್ಣಿಗೆ ಕಾಣುವುದಿಲ್ಲ. ಆ ನಂಬಿಕೆ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ನಂಬಿಕೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಾನು ದೇವರು ಎಲ್ಲಿದ್ದಾನೆ ಎಂಬುದಾಗಿ ಹೇಳುವಾಗ ನಾನು ಹೃದಯ ಬಗೆದು ದೇವರು ಎಲ್ಲಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗುವುದಿಲ್ಲ. ದೇವರಿದ್ದಾನೆ, ಅದನ್ನು ನಾನು ನಂಬುತ್ತೇನೆ. ಆದರೆ ನಂಬಿಕೆ ಅನ್ನುವಂಥದ್ದೇನಿದೆ, ನಿನ್ನ ಹೃದಯದ ಅಂತರಾಳದಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ನಿನ್ನ ಮನಸ್ಸಾಕ್ಷಿಯಲ್ಲಿ ಬಲವಾಗಿ ಕಾರ್ಯ ಸಾಧಿಸುವ ಒಂದು ಶಕ್ತಿ ಆಗಿದೆ. ಮತ್ತು ನಾವು ನೋಡ್ತೀವಿ ಅಂದರೆ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ಮಾನಸಾಂತರ ಹೊಂದಿ ನಾವು ಕರ್ತನಿಗೆ ಒಪ್ಪಿಸಿಕೊಡುವಂಥ ನಂಬಿಕೆ ಮತ್ತು ತಿಳಿದುಕೊಳ್ಳುವಂಥ ನಂಬಿಕೆ ಮತ್ತು ರಕ್ಷಿಸುವಂಥ ನಂಬಿಕೆ ಎಂಬುದಾಗಿ ನಾವು ನೋಡ್ತೇವೆ. ದಿಸ್ ಥಿರಾಟಿಕಲ್ ಫೇತ್ ಈಸ್ ಫಾರ್ ಜಸ್ಟಿಫಿಕೇಶನ್. ಅಂದರೆ ನೀನು ಮೊದಲನೇ ಸಾರಿ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಯೇಸು ಸ್ವಾಮಿಯ ನಂಬಿಕೆಯಿಂದ ನೀನು ಸ್ವೀಕಾರ ಮಾಡಿಕೊಳ್ಳುವಾಗ, ನಿನ್ನ ಪಾಪಗಳನ್ನು ಯೇಸು ಸ್ವಾಮಿಗೆ ಒಪ್ಪಿಕೊಂಡು ಅರಿಕೆ ಮಾಡಿ ಯೇಸು ಸ್ವಾಮಿಯ ಸ್ವಂತ ರಕ್ಷಕ ಎಂಬುದಾಗಿ ಅಂಗೀಕಾರ ಮಾಡಿಕೊಳ್ಳುವಾಗ ಆ ನಂಬಿಕೆ ನೀನು ದೇವರ ಮೇಲೆ ಇಟ್ಟಿರೋದ್ರಿಂದ ನಿನ್ನ ಹೃದಯದ ಅಂತರಾಳದಲ್ಲಿ ನಿನಗೆ ದೇವರು ನ್ಯಾಯ ನಿರ್ಣಯ ಮಾಡುವಂತವನಾಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಓದುವಾಗ ಯಾರ್ಯಾರು ಆತನ ನಂಬಿದರು ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ನಂಬಿಕೆಯ ಮೂಲಕವಾಗಿ ನೀನು ದೇವರ ಮಗಳಾಗಿ ಜೀವಿಸುವುದಕ್ಕೆ ಸಾಧ್ಯವಿದೆ. ಅದು ದೇವರ ಆ ನಿರ್ಣಯವನ್ನು ತೆಗೆದುಕೊಳ್ತಾನೆ. ಎರಡನೇದಾಗಿ ಪ್ರಾಕ್ಟಿಕಲ್ ಫೇತ್ ಎಂಬುದಾಗಿ ಹೇಳುವಾಗ ಇಟ್ ಪರ್ಫಾರ್ಮ್ಸ್, ಇಟ್ಸ್ ಗ್ರೋಯಿಂಗ್, ಇಟ್ ಇಸ್ ವಿಸಿಬಲ್, ಇಟ್ಸ್ ಕಾನ್ಕರಿಂಗ್ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅದು ಕೆಲಸ ಮಾಡ್ತದೆ, ಅದು ಬೆಳೆಯುವಂತ ನಂಬಿಕೆ, ಅದು ದೃಶ್ಯವಾದಂಥ ನಂಬಿಕೆ ಮತ್ತು ಅದು ಜಯ ಸಾಧಿಸುವಂಥ ನಂಬಿಕೆ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ನಾವು ದೇವರ ಆಲಯಕ್ಕೆ ಬರುವಂತಹ ಸಮಯದಲ್ಲಿ ದೇವರ ನಮ್ಮೊಟ್ಟಿಗೆ ಮಾತನಾಡಿ ನಿನಗಿರುವಂಥದ್ದೆಲ್ಲ ನೀನು ದೇವರಿಗೆ ಕಾಣಿಕೆ ಹಾಕಿ ಎಂಬುದಾಗಿ ಒಂದು ವೇಳೆ ದೇವರ ಆತ್ಮ ನಮ್ಮೊಟ್ಟಿಗೆ ಮಾತನಾಡುವಾಗ ನಾವು ಆರ್ಗ್ಯೂ ಮಾಡ್ತೇವೆ, ಬಾರ್ಗೇನ್ ಮಾಡ್ತೇವೆ. ದೇವರೇ, ನನ್ನ ಹತ್ರ ಇಷ್ಟಿದೆ, ನಾನು ಇಷ್ಟು ನಿನಗೆ ಕೊಡ್ತೇನೆ, ಇಷ್ಟು ನಾನು ತಗೊಳ್ತೇನೆ ಎಂಬುದಾಗಿ ಅನೇಕ ಸಾರಿ ನಾವು ಬಾರ್ಗೇನ್ ಮಾಡ್ತೇವೆ. ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿದ್ರೆ, ಅಂತ ನಂಬಿಕೆಯನ್ನು ವ್ಯಕ್ತಪಡಿಸಿ ಶೂರರು ವೀರರು ಎಂಬುದಾಗಿ ಅನಿಸಿಕೊಂಡಂತ ಅನೇಕ ಸತ್ಯವೇದಲ್ಲಿರುವಂಥ ಅನೇಕ ನಾಯಕರನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲೇನಂತ ಹೇಳಿದ್ರೆ, ನಂಬಿಕೆ ಎಂಬುದಾಗಿ ಹೇಳುವಾಗ ಅದು ಬೆಳೆಯುವಂಥ ನಂಬಿಕೆ ಆಗಿರಬೇಕು, ಅಭಿವೃದ್ಧಿ ಹೊಂದುವಂಥ ನಂಬಿಕೆ ಆಗಿರಬೇಕು, ಅದರ ಮೂಲಕವಾಗಿ ಅನೇಕರು ಆಶ್ರಯಿಸಲ್ಪಡುವಂಥ ನಂಬಿಕೆ ಆಗಿರಬೇಕು. ಈಗ ನಾವು ದೇವರ ಸನ್ನಿಧಾನದಲ್ಲಿ ಬರುವಂಥ ಸಮಯದಲ್ಲಿ ದೇವರು ನಮ್ಮಿಂದ ಅನೇಕ ಒಂದು ಕಾರ್ಯಗಳನ್ನು ಅಪೇಕ್ಷೆ ಪಡ್ತಾನೆ. ಒಂದು ವೇಳೆ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಮನೆಗೆ ಹೋಗುವಂಥ ಸಮಯದಲ್ಲಿ ಒಂದು ವೇಳೆ ನಿನ್ನ ನೆಂಟರು ನಿಮ್ಮ ಮನೆಗೆ ಬಂದಿರ್ತಾರೆ, ಬಂದಂಥ ಸಮಯದಲ್ಲಿ ದೇವರ ಆತ್ಮನೊಟ್ಟಿಗೆ ಮಾತನಾಡಿ ನೀನು ಅವರಿಗೆ ನಿನ್ನ ಸಾಕ್ಷಿ ಹೇಳು, ದೇವರ ವಾಕ್ಯವನ್ನು ಹೇಳು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಿನಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಟ್ಕೊಳ್ತದೆ. ಏನಂದ್ರೆ
ನಾನು ಒಂದು ವೇಳೆ ದೇವರ ವಿಷಯದಲ್ಲಿ ಅವರಿಗೆ ಮಾತನಾಡಿದರೆ, ದೇವರ ವಿಷಯದಲ್ಲಿ ಅವರಿಗೆ ನಾನು ಸಾಕ್ಷಿ ಹೇಳಿದ್ರೆ ಅಥವಾ ಸ್ವಾರ್ಥ ಹೇಳಿದ್ರೆ ಎಲ್ಲಿ ಅವರು ನಮ್ಮ ಸಂಬಂಧವನ್ನು ಕಳೆದುಕೊಂಡು ನಮ್ಮಿಂದ ದೂರ ಹೋಗ್ತಾರೋ ಎಂಬುದಾಗಿ ಒಂದು ಅಪನಂಬಿಕೆ ನಿಮ್ಮಲ್ಲಿ ಸೃಷ್ಟಿಯಾಗ್ತದೆ. ಒಂದು ವೇಳೆ ನೀನು ದೇವರ ಮೇಲೆ ನಂಬಿಕೆಯನ್ನಿಟ್ಟು ಅವರು ನನ್ನ ಸಂಬಂಧವನ್ನು ಉಳಿಸಿಕೊಳ್ಳಲೇ ಇಲ್ಲ ಬಿಡಲೇ, ಆದರೆ ಅವರಿಗೆ ನಾನು ಹೇಳುವಂತ ವಾಕ್ಯವನ್ನು ನಾನು ಹೇಳಲೇಬೇಕೆಂಬ ನಂಬಿಕೆಯಿಂದ ನೀನು ದೇವರ ಮೇಲೆ, ದೇವರೇ ಈ ಸಂಬಂಧವನ್ನು ಉಳಿಸು ಮತ್ತು ಇವರು ವಿಶ್ವಾಸದಲ್ಲಿ ಬರುವಂತೆ ಮಾಡಿ ಎಂಬುದಾಗಿ ಅವರಿಗೆ ಸ್ವಾರ್ಥ ಹೇಳಿದ್ರೆ ಆ ನಂಬಿಕೆ ಕ್ರಿಯೆಗಳಲ್ಲಿ ಇದ್ದಂತಹ ನಂಬಿಕೆ ಎಂಬುದಾಗಿ ನೋಡುವಂತವರಾಗಿದ್ದೆ. ನೀನು ಸಂಬಳವನ್ನು ತೆಗೆದುಕೊಂಡ ಮೇಲೆ ಅನೇಕ ಜನರ ಕುಟುಂಬಗಳನ್ನ ನೋಡ್ತೀನಿ ಅಂತ ಹೇಳಿದ್ರೆ, ಅವರು ಸಂಬಳವನ್ನು ತೆಗೆದುಕೊಂಡ ಮೇಲೆ ಓಕೆ, ಬಾಡಿಗೆಗೆ ಇಷ್ಟು, ಲೈಟ್ ಬಿಲ್ಲಿಗೆ ಇಷ್ಟು, ಪ್ರಾವಿಷನ್ಗೆ ಇಷ್ಟು, ಮೆಡಿಸಿನ್ಗಳಿಗೆ ಇಷ್ಟು, ಮತ್ತು ಎಲ್ಲದಕ್ಕೂ ಅವರು ಬೈಫರ್ಕೇಟ್ ಮಾಡ್ತಾರೆ. ಮಾಡಿಬಿಟ್ಟು ಎಲ್ಲದಕ್ಕೂ ಕೆಲವು ಕುಟುಂಬಗಳನ್ನ ನೋಡಿದರೆ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಕೆಲವು ಕುಟುಂಬಗಳು ಪ್ರತಿಯೊಂದಕ್ಕೂ ಅವ್ರು ನಾನು ಕೇಳಿದ ಸಮಯದಲ್ಲಿ ಅವ್ರು ಹೇಳ್ತಾ ಇದ್ರು, ಹೌ ಡು ಯು ಮೇಂಟೈನ್ ಯುವರ್ ಎಕಾನಮಿ ಅಂತ ಹೇಳುವಾಗ ಅವ್ರು ಹೇಳ್ತಾ ಇದ್ರು, ನನ್ನ ಸ್ಯಾಲ್ರಿ ಬಂದ ತಕ್ಷಣ ನಾನು ಈ ರೀತಿಯಾಗಿ ಕವರ್ಗಳನ್ನು ಮಾಡಿ ಸಪರೇಟ್ ಮಾಡಿ ಇಟ್ಬಿಡ್ತೇನೆ ಎಂಬುದಾಗಿ. ಒಂದು ಕುಟುಂಬ ನಾನು ಕೇಳಿಸ್ಕೊಂಡೆ, ಅವ್ರು ಏನಂತ ಹೇಳಿದ್ರೆ, ನಾನು ಸ್ಯಾಲ್ರಿ ಬಂದ ತಕ್ಷಣ ಸಪರೇಟ್ ಆಗಿ ಕವರ್ಗಳನ್ನು ಮಾಡಿ ಮೊದಲು ದೇವರಿಗೆ ಸಂಬಂಧಪಟ್ಟಂತ ದಶಮಾಂಶವನ್ನ ಒಂದು ಕವರ್ನಲ್ಲಿ ಹಾಕಿ ನಾನು ಸಪರೇಟ್ ಆಗಿ ಇಟ್ಬಿಡ್ತೇನೆ. ದಟ್ ಈಸ್ ಫೈತ್. ಅನೇಕ ಸಾರಿ ನಾವೇನ್ ಮಾಡ್ತೇವೆ, ನಾವು ನಮಗೆ ಬರುವ ಆದಾಯಕ್ಕೆ ತಕ್ಕ ಹಾಗೆ ನಾವು ಸಂಬಳದಲ್ಲಿ ಬರತಕ್ಕಂಥ ಆದಾಯವಾಗಲಿ, ನಮಗೆ ಕುಟುಂಬವಾಗಿ ನಾವು ತೆಗೆದುಕೊಳ್ಳುವಂತ ಆದಾಯ ಏನಿರ್ತದೆ ಆ ಆದಾಯಕ್ಕೆ ತಕ್ಕ ಹಾಗೆ ನಾವು ಹಾಕಲಾರದೆ ದೇವರೊಟ್ಟಿಗೆ ನಾವು ಬಾರ್ಗೇನ್ ಮಾಡ್ತೇವೆ, ವಾದ ವಿವಾದ ಮಾಡಿ ದೇವರೇ ಇಷ್ಟು ಕೊಟ್ಟರೆ ನಿನಗೆ ಸಾಕಲ್ಲ ಎಂಬುದಾಗಿ ಹೇಳಿಬಿಟ್ಟು ಉಳಿದ ಹಣವನ್ನು ನಾವು ಬಚ್ಚಿಟ್ಕೊಳ್ತೇವೆ. ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಇಷ್ಟೆಲ್ಲ ನಾವು ಕೊಟ್ಟರೆ ನಮಗೆ ಅಲ್ಲಿ ಕಡಿಮೆ ಆಗ್ತದೆ ಅನ್ನುವಂತ ಅಪನಂಬಿಕೆ ನಿಮ್ಮಲ್ಲಿ ಹುಟ್ಟುವುದರಿಂದಲೇ ನೀವು ದಶಮಾಂಶವನ್ನ ದೇವರಿಗೆ ಸರಿಯಾಗಿ ಕೊಡದೇ ಇರುವುದಕ್ಕೆ ಕಾರಣ. ದಶಮಾಂಶವನ್ನು ದೇವರಿಗೆ ಕೊಡದೇ ಇರೋದಕ್ಕೆ ಕಾರಣ ನಿಮ್ಮಲ್ಲಿರುವಂತ ಅಪನಂಬಿಕೆ. ಇಲ್ಲಿ ದೇವರ ವಾಕ್ಯ ನೋಡ್ತೇನೆಂದ್ರೆ, a practical faith will make a person to grow and he will make him a blessing for others. ಅದೊಂದು ಸಾಕ್ಷಿಯಾಗಿ ಬೇರೆಯವರಿಗೆ ಆಶ್ವಾಸಲ್ಪಡುವಂತವನಾಗಿರ್ತಾನೆ. ಯಾಕೆಂದ್ರೆ ನಮಗೆ ಬೇಕಾಗಿರುವಂಥದ್ದು ಕೇವಲ ಥಿರಾಟಿಕಲ್ ಫೇತ್ ಅಲ್ಲ, ವಿಷಯಾನುಸಾರವಾದಂಥ ನಂಬಿಕೆ ಮಾತ್ರವಲ್ಲ, ನಮಗೆ ಬೇಕಾಗಿರುವಂಥದ್ದು ಕ್ರಿಯಾರೂಪದಲ್ಲಿರುವಂಥ ನಂಬಿಕೆ. ಎರಡೂ ಸಹ ಕ್ಲಬ್ ಮಾಡಿ ನಾವು ಬೆಳೆಸುವಾಗಲೇ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದಕ್ಕೆ ಪ್ರಾಕ್ಟಿಕಲ್ ಫೇತ್ ಈಸ್ ದ ಕಂಟಿನ್ಯೂಯಲ್ ಪ್ರಾಸೆಸ್ ಫಾರ್ ದ ಸ್ಪಿರಿಚುವಲ್ ಸ್ಯಾಕ್ಟಿಫಿಕೇಶನ್ ಎಂಬುದಾಗಿ ನೋಡ್ತೇವೆ. ನಾವು ಆತ್ಮಿಕವಾಗಿ ಚೆನ್ನಾಗಿ ಬೆಳೀತಾ ಇದ್ದೇವೆ ಅನ್ನೋದಕ್ಕೆ ಇನ್ನೊಂದು ಬಹಳ ಶ್ರೇಷ್ಠವಾದ ಗುರುತು ಏನಂತ ಹೇಳಿದ್ರೆ, ನಾವು ಕ್ರಿಯೆಗಳಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸುವಂಥದ್ದು. ಹಲ್ಲೆಲೂಯಾ. ಸೊ ಹ್ಯಾವಿಂಗ್ ಫೇತ್ ಮತ್ತೆ ಬೀಯಿಂಗ್ ಫೇತ್ಫುಲ್ ಎರಡು ಬೇರೆ ಬೇರೆ ರೀತಿಯಾದಂತಹ ಆಲೋಚನೆಗಳು. ಒಂದು ಹ್ಯಾವಿಂಗ್ ಫೇತ್ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಯು ನೋ, ಯು ಫೀಲ್, ಯು ಅಬ್ಸರ್ವ್, ಯು ಬಿಲೀವ್, ಯು ಅಂಡರ್ಸ್ಟ್ಯಾಂಡ್. ಹ್ಯಾವಿಂಗ್ ಫೇತ್. ಈಗ ನಾನು ಬೋಧನೆ ಮಾಡ್ತಾ ಇರ್ತೇನೆ, ನೀವು ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ದೇವ್ರ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ, ಓಕೆ ನಾನು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ನೀನು ನಂಬಿಕೆ ಇಡ್ತೀಯಾ, ಅದು ಏನಂತಂದ್ರೆ ಅದು ನೀನು ನಂಬಿಕೆಯನ್ನು ಹೊಂದಿಕೊಳ್ಳುವಂಥದ್ದು ಅಥವಾ ನಿನ್ನಲ್ಲಿ ನಂಬಿಕೆ ಇರುವಂಥದ್ದು. ಹ್ಯಾವಿಂಗ್ ಫೇತ್, ನೀನು ಅದನ್ನು ಪಡ್ಕೊಳ್ತೀಯ. ಆದರೆ ಬೀಯಿಂಗ್ ಫೇತ್ಫುಲ್ ಇಸ್ ವಾಟ್ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಎವ್ರಿಬಡಿ. ಆಫ್ಟರ್ ಯು ಹ್ಯಾವ್ ಫೇತ್, ಯು ಬಿ ಫೇತ್ಫುಲ್ ಟು ಗಾಡ್. Being faithful to God is very important. And being faithful is very important in every aspect of our Christian life and every aspect of this worldly life. ಒಂದು ಗಂಡ ಹೆಂಡತಿಗೆ ನಂಬಿಗಸ್ತನಾಗಿರಬೇಕು, ಹೆಂಡತಿ ಗಂಡನಿಗೆ ನಂಬಿಗಸ್ತನಾಗಿರಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ನಂಬಿಗಸ್ತರಾಗಿರಬೇಕು, ಗುರುಗಳಿಗೆ ಶಿಷ್ಯರು ನಂಬಿಗಸ್ತರಾಗಿರಬೇಕು, ಶಿಷ್ಯರಿಗೆ ಗುರುಗಳು ನಂಬಿಗಸ್ತರಾಗಿರಬೇಕು, ಯಜಮಾನನಿಗೆ ಏನಂದ್ರೆ ಆಳುಗಳು ನಂಬಿಗಸ್ತರಾಗಿರಬೇಕು, ಆಳುಗಳಿಗೆ ಯಜಮಾನ ನಂಬಿಗಸ್ತನಾಗಿರಬೇಕು. ಹೀಗೆ ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವಿತದ ಒಂದು ಅವಿಭಾಜ್ಯ ಅಂಗ. ಅದನ್ನು ನಾವು ಪ್ರತ್ಯೇಕಪಡಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಸಹಿತ ನಾವು ನಂಬಿಗಸ್ತರಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ನಂಬಿಕೆ ಹೊಂದಿಕೊಂಡವರಾಗಿರುವುದಕ್ಕೆ ಮಾತ್ರ ಅಲ್ಲ, ನಂಬಿಗಸ್ತರಾಗಿ ನಮ್ಮ ಕ್ರಿಯೆಗಳನ್ನು ತೋರಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. That's what is the difference between having faith and being faithful. ಅದಕ್ಕೆ ಯೇಸು ಸ್ವಾಮಿ ಒಂದು ಉಪಮಾನವನ್ನು ಹೇಳ್ತಾರೆ. ಆತನು ಯಜಮಾನನು ದೂರದ ಊರಿಗೆ ಹೋಗುತ್ತಾ ಇರುವಂತಹ ಸಮಯದಲ್ಲಿ ಆ ಯಜಮಾನನು
ತನ್ನ 3 ಆಳುಗಳನ್ನು ಕರೆದು ಬಿಟ್ಟು ಒಬ್ಬನಿಗೆ 5 ತಲಾಂತಗಳನ್ನು ಕೊಡ್ತಾನೆ, ಇನ್ನೊಬ್ಬನಿಗೆ 2 ತಲಾಂತಗಳನ್ನು ಕೊಡ್ತಾನೆ, ಇನ್ನೊಬ್ಬನಿಗೆ 1 ತಲಾಂತನ್ನು ಕೊಡ್ತಾನೆ. ಕೊಡುವಂತ ಸಮಯದಲ್ಲಿ ನಾನು ಹೋಗಿ ತಿರುಗಿ ಬರ್ತೇನೆ, ನೀವು ವ್ಯಾಪಾರದಲ್ಲಿ ಇದನ್ನು ಹಾಕಿ ನೀವು ಅದನ್ನ ಲಾಭ ಪಡೆದುಕೊಂಡಾಗ ಕೊಡ್ರಿ ಎಂಬುದಾಗಿ ಹೇಳಿ ಹೋಗುವಂತ ಸಮಯದಲ್ಲಿ 5 ತಲಾಂತಗಳನ್ನು ಹೊಂದಿದಂತವನು ಆತನ ಏನ್ ಮಾಡ್ತಾನೆ, ಅದನ್ನು ವ್ಯಾಪಾರದಲ್ಲಿ ಹಾಕಿ 5ಕ್ಕೆ 10 ಮಾಡಿ ಆತನ ಯಜಮಾನನು ಬರುವಂತ ಸಮಯದಲ್ಲಿ ಆತನ ಯಜಮಾನ ನೀನು 5 ಕೊಟ್ಟಿದ್ದಿ, ನೀನು ನನಗೆ ನಾನು 10 ಮಾಡಿ ಕೊಡ್ತಾ ಇದ್ದೀನಿ ಎಂಬುದಾಗಿ ಹೇಳುವಾಗ ಬಲ ನಂಬಿಗಸ್ತ ಆಳೆ ಅಂತ ಹೇಳ್ತಾನೆ. ಬಲ ನಂಬಿಗಸ್ತ ಆಳೆ. ಯು ಹ್ಯಾವ್ ಪುಟ್ ಯುವರ್ ಫೇತ್ ಇನ್ ಪ್ರಾಕ್ಟಿಸ್, ದಟ್ಸ್ ವೈ ಯು ಆರ್ ಅ ಫೇತ್ಫುಲ್ ಸರ್ವೆಂಟ್ ಎಂಬುದಾಗಿ ಹೇಳ್ತಾನೆ. ನಂಬಿಗಸ್ತನಾದಂತಹ ಆಳು. ಯು ಹ್ಯಾವ್ ಬೀನ್ ಫೇತ್ಫುಲ್. ನೀನು ಬೀಯಿಂಗ್ ಫೇತ್ಫುಲ್ ಇಸ್ ದಟ್ ವಾಟ್ ಇಸ್ ದ ಎಕ್ಸಾಂಪಲ್. ನಂಬಿಗಸ್ತರಾಗಿರುವುದು. 2 ತಲಾಂತಗಳನ್ನು ಹೊಂದಿದಂತವನು ಬರ್ತಾನೆ. ಅವನು ಬಂದು, ದಣಿ ನೀನು ನನಗೆ 2 ತಲಾಂತಗಳನ್ನು ಕೊಟ್ಟಿದ್ದಿ, ಈಗೋ ಇನ್ನು 2 ತಲಾಂತಗಳನ್ನು ನಾನು ಸಂಪಾದನೆ ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ ಆತನಿಗೂ ಸಹ ಹೇಳ್ತಾನೆ ದೇವರು, ಆ ಯಜಮಾನ ಹೇಳ್ತಾನೆ, ಬಲ ನಂಬಿಗಸ್ತ ಆಳೆ, ದಣಿಯ ಸೌಭಾಗ್ಯದಲ್ಲಿ ಸೇರು. 1 ತಲಾಂತ ಹೊಂದಿದಂತವನು ಆತನ ಏನ್ ಮಾಡ್ತಾನೆ ಅಂದ್ರೆ ಅಪನಂಬಿಗಸ್ತ ಆಳು, ನಂಬಿಕೆ ಇಲ್ಲದಂತ ಆಳು. ಆತನ ಏನ್ ಮಾಡ್ತಾನೆ ಅಂದ್ರೆ ಆತನು ಹೋಗಿ ಅದನ್ನು ನೆಲದಲ್ಲಿ ಬಚ್ಚಿಟ್ಟು ದಣಿ ಬರುವಾಗ ಅದನ್ನು ವಾಪಸ್ ಒಂದು ತಲಾಂತನ ಆತನಿಗೆ ಕೊಡುವಂತ ಸಮಯದಲ್ಲಿ ಆ ದಣಿಗೆ ಆತನ ಹೇಳ್ತಾನೆ, ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವಂತವನು, ಕೊಡದಿರುವಲ್ಲಿ ಕೇಳುವಂತವನು, ಅದಕ್ಕಾಗಿ ನೀನು ಈ ಒಂದು ಕೊಟ್ಟಂತ ಈ ಒಂದು ತಲಾಂತನ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳುವಾಗ ಎಲ್ಲ ಅಪನಂಬಿಗಸ್ತ ಆಳೆ. ದೇವರು ನಮಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಈ ತಲಾಂತಗಳ ಹಾಗೆ ನಮ್ಮ ಜೀವಿತದಲ್ಲಿ ಅನ್ನ ವಸ್ತ್ರಗಳನ್ನು ಕೊಟ್ಟಿದ್ದಾನೆ, ಆಶ್ರಯವನ್ನು ಕೊಟ್ಟಿದ್ದಾನೆ, ಕೆಲಸವನ್ನು ಕೊಟ್ಟಿದ್ದಾನೆ, ಆದಾಯವನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ, ವಿವೇಕವನ್ನು ಕೊಟ್ಟಿದ್ದಾನೆ, ಮತ್ತು ನಮಗೆ ಜೀವನ ಆರೋಗ್ಯವನ್ನು ಕೊಟ್ಟಿದ್ದಾನೆ. ನಮಗೆ ಎಲ್ಲಾ ರೀತಿಯಾದ ಲೋಕದ ರೀತಿಯಿಂದ ಸಂಬಂಧಪಟ್ಟ ಪ್ರತಿಯೊಂದು ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. ಎಷ್ಟೋ ಜನರು ಊಟವಿಲ್ಲದೆ ಫುಟ್ಪಾತ್ ನಲ್ಲಿ ಮಲಗ್ತಾ ಇದ್ದಾರೆ. ಎಷ್ಟೋ ಜನರು ಆಶ್ರಯ ಇಲ್ಲಾರದೆ ಅವರು ಫುಟ್ಪಾತ್ ನಲ್ಲಿ ಮಲಗ್ತಾ ಇದ್ದಾರೆ. ಎಷ್ಟೋ ಜನರು ಇವತ್ತಿನ ದಿವಸ ಅವರಿಗೆ ಬಡತನ, ಕೊರತೆ, ಕಷ್ಟ, ಸಮಸ್ಯೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಅವರು ಬದುಕೋದಕ್ಕೆ ಆಗಲಾರದೆ ಎಷ್ಟೋ ಜನರು ವಿಷ ತೆಗೆದುಕೊಂಡು ಸಾಯ್ತಾ ಇದ್ದಾರೆ. ಆದರೆ ದೇವರು ನಿನಗೆ ಸಂಪೂರ್ಣವಾಗಿ ಎಲ್ಲ ವಿಧದಲ್ಲಿಯೂ 3 ಹೊತ್ತು ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಆಶ್ರಯ ಕೊಟ್ಟು, ಆದಾಯ ಕೊಟ್ಟು, ಎಲ್ಲವನ್ನು ಕೊಟ್ಟು ಇಟ್ಟುವಂತ ಸಮಯದಲ್ಲಿ ದೇವರು ಅಪೇಕ್ಷೆ ಪಡುವಂಥದ್ದು, ನೀನು ದೇವರು ಬಂದಾಗ ಬಲ ನಂಬಿಗಸ್ತ ಆಳೆ, ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ದೇವರು ಹೇಳುವಂತ ಮಾತನ್ನ ನೀನು ಕೇಳಿಸಿಕೊಳ್ಳುವಂತ ಒಂದು ಆಳಾಗಿ ನೀನಿರಬೇಕು ಎಂಬುದಾಗಿ ದೇವರು ಅಪೇಕ್ಷೆ ಪಡುವಂತವನಾಗಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಬೀಯಿಂಗ್ ಫೇತ್ಫುಲ್ ಎಂಬುದಾಗಿ ಹೇಳುವಾಗ ಯು ಪುಟ್ ಇನ್ ಪ್ರಾಕ್ಟಿಸ್, ಯು ಪುಟ್ ಯುವರ್ ಫೇತ್ ಇನ್ ಟು ಪ್ರಾಕ್ಟಿಸ್, ಯು ಪರ್ಫಾರ್ಮ್, ಯು ಇನ್ವೆಂಟ್, ಯು ಇನ್ವೆಸ್ಟ್, ಯು ಇಂಪ್ರೂವ್, ಯು ಎಕ್ಸ್ಪೀರಿಮೆಂಟ್. ಇದನ್ನೆಲ್ಲ ನೀನು ಮಾಡಬೇಕು. ನೀನು ಅದನ್ನು ಕಾರ್ಯರೂಪದಲ್ಲಿಡಬೇಕು, ನೀನು ಅದನ್ನು ಕ್ರಿಯಾತ್ಮಕವಾಗಿ ಮಾಡಬೇಕು. ನೀನು ಅದಕ್ಕೋಸ್ಕರ ಏನಂತಂದ್ರೆ ಏನಾದ್ರೂ ಒಂದು ಹೊಸದಾಗಿ ನೀನು ಮಾಡೋದು, ದೇವರನ್ನು ಮೆಚ್ಚಿಸೋದಕ್ಕೋಸ್ಕರ ಹೊಸದಾಗಿ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡಬೇಕು. ನೀನು ನಿನ್ನಲ್ಲಿರುವಂಥದ್ದನ್ನ ದೇವರಿಗೋಸ್ಕರ ನೀನು ಆದಾಯ ಮಾಡಬೇಕು, ಅದನ್ನು ದೇವರಿಗೋಸ್ಕರ ಕೊಡಬೇಕು. ನೀನು ಅಭಿವೃದ್ಧಿ ಹೊಂದುತ್ತಾ ಇರಬೇಕು ಮತ್ತು ನೀನು ಅನುಭವವನ್ನು ಪಡೆದುಕೊಳ್ತಾ ಇರಬೇಕು. ಇವ್ಯಾವು ನಮ್ಮ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಬೇರೆ the actions of a true faith lives forever. The one who dies, one who does the action may die, but the impact of action remains forever ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಬೇರೆ ಇಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಚನ ಓದಿದ್ದೇವೆ. ಏನಂತ ಹೇಳಿದ್ರೆ 4ನೇ ವಚನದಲ್ಲಿ ಕೊನೆಯ ಭಾಗದಲ್ಲಿ, ಆ ಸಾಕ್ಷಿ ಅವನು ಸತ್ತಿದ್ದರೂ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ. ನೀನು ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ, ಕ್ರಿಸ್ತನಿಗೋಸ್ಕರ ನಾನು ಜೀವಿಸುತ್ತೇನೆ ಎಂಬುದಾಗಿ ಪೌಲನು ಹೇಳಿದ ಹಾಗೆ ಒಂದು ಫಿಲಿಪ್ಪರ ಬರೆದ ಪತ್ರಿಕೆ 1:21 ವಚನದಲ್ಲಿ ನಾವು ನೋಡುವ ಹಾಗೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಬದುಕಿದರೂ ಸರಿಯೇ, ಸತ್ತರೂ ಸರಿಯೇ, ಕ್ರಿಸ್ತನಿಗೋಸ್ಕರ ಬದುಕ್ತೇನೆ. ಈಗ ಪೌಲನು ಇನ್ನೊಂದು ವಚನ ಹೇಳ್ತಾನೆ ಅಂದ್ರೆ, ನಾನು ಕ್ರಿಸ್ತನಿಗೋಸ್ಕರ ಶಿಲುಬೆಗೆ ಜಡಿಯಲ್ಪಟ್ಟವನಾಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಈಗ ನಾನು ಜೀವಿಸುವುದರಿಂದ ಈ ಜೀವಿತ ಅದು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಹಾಗಾದ್ರೆ ನಮ್ಮ ಸತ್ಯವೇದಲ್ಲಿರುವಂತಹ ಅನೇಕ ಭಕ್ತರು, ಪ್ರವಾದಿಗಳು, ಅಪೋಸ್ತಲರು ಅವರೆಲ್ಲರೂ ಸಹಿತ ಒಂದು ವೇಳೆ ಒಂದಿಲ್ಲ ಒಂದು ದಿವಸ ಅವರು ದೇವರ ಕರೆ ಬಂದಾಗ ಈ ಲೋಕವನ್ನು ಬಿಟ್ಟು ಹೊರಟು ಹೋದ್ರು. ಆದ್ರೆ ಅವರು ಮಾಡಿದಂತ ಕ್ರಿಯೆ, ಅದರ ಕುರಿತಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರ ಅರ್ಥ ಏನು? ಒಂದು ವೇಳೆ ನೀನು ಸಹ ದೇವ ಭಕ್ತನಾಗಿ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ನೀನು ಮಾಡುವಂತ ಕಾರ್ಯಗಳು ಅವು ನಿಲ್ಲುವಂತವುಗಳಾಗಿವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ,
ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನೀವು ಹೊರಟು ಹೋಗಿ ಫಲಗಳನ್ನು ಕೊಡಬೇಕೆಂತಲೂ ನೀವು ಕೊಡುವಂತ ಫಲಗಳು ನಿಲ್ಲುವಂತದ್ದಾಗಬೇಕೆಂತಲೂ ದೇವರು ನಿಮ್ಮನ್ನು ನೇಮಿಸಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಅದರರ್ಥ ಏನು? ನಿನ್ನ ಕ್ರಿಸ್ತಿಯ ಜೀವನದಲ್ಲಿ ನೀನು ಒಂದು ವೇಳೆ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ ಚರ್ಚಿಗೆ ಹೋಗ್ತೀಯಾ, ಬೆಳಗಿನ ಜಾವದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀಯಾ, ಬೈಬಲ್ ಓದ್ತೀಯಾ, ನೀನು ಏನಪ್ಪಾ ಅಂದ್ರೆ ಬಹಳ ಒಳ್ಳೆ ಕ್ರೈಸ್ತನು, ಭಕ್ತಿವಂತನು, ನೀನು ಪ್ರತಿನಿತ್ಯವೂ ಎಷ್ಟೋ ತಾಸುಗಳ ಒಟ್ಟಿಗೆ ನೀನು ಪ್ರಾರ್ಥನೆ ಮಾಡ್ತೀಯಾ. ಆದ್ರೆ ನೀನು ಏನಂದ್ರೆ ದೇವರಿಗೆ ಕೊಡುವುದಿಲ್ಲ, ದೇವರಿಗೆ ಸ್ವಾರ್ಥ ಹೇಳೋದಿಲ್ಲ, ದೇವರ ವಿಷಯದಲ್ಲಿ ಸ್ವಾರ್ಥ ಹೇಳೋದಿಲ್ಲ, ದೇವರಿಗೋಸ್ಕರ ಸಾಕ್ಷಿ ಹೇಳೋದಿಲ್ಲ, ಬಡವರಿಗೆ ದಾನ ಮಾಡೋದಿಲ್ಲ, ನೀನು ಏನಂದ್ರೆ ದಿಕ್ಕಿಲ್ಲದವರಿಗೆ ದಯೆ ತೋರಿಸುವುದಿಲ್ಲ. ಇವು ಯಾವ ಮಾಡಲಾರ್ದೆ ಕೇವಲ ನಂಬಿಕೆ 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 ಎಂಬುದಾಗಿ ನಿನ್ನ ಸ್ವಂತ ಆತ್ಮಕ್ಕೆ ಬೇಕಾದಂತಹ ಆತ್ಮಿಕ ಜೀವಿತದಲ್ಲಿ ಮಾತ್ರ ಜೀವಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ನೀನು ಸತ್ತು ಹೋದ ಮೇಲೆ ನಿನ್ನ ಕ್ರಿಯೆಗಳು ಇಲ್ಲದ ಕಾರಣ ನಿನ್ನ ಯಾರೂ ನೆನೆಸುವುದಿಲ್ಲ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಏಬೇಲನು ನಂಬಿಕೆಯಿಂದ ಆತನು ಸಮರ್ಪಿಸಿದಂತ ಆ ಕಾಣಿಕೆ ಅದೇನಾಯ್ತು, ಅವನು ಸತ್ತನು, ಆದ್ರೆ ಅವನ ನಂಬಿಕೆಯ ಮೂಲಕ ಇನ್ನೂ ನಮ್ಮೊಟ್ಟಿಗೆ ಮಾತನಾಡುವಂತವನಾಗಿದ್ದಾನೆ. ಕ್ರೈಸ್ತರು, ನಾವು ಜೀವಿಸುವಂತ ಕ್ರೈಸ್ತರು ಏನಂತ ಹೇಳಿದ್ರೆ, ನಾವು ಈ ಲೋಕವನ್ನು ತ್ಯಜಿಸಿದ ಮೇಲೆಯೂ ಸಹಿತ ನಾವು ದೇವರಿಗೋಸ್ಕರ ಮಾಡಿದಂತ ಕ್ರಿಯೆಗಳನ್ನ ನೆನೆಸಿಕೊಂಡು ಅನೇಕ ಜನರೇಷನ್ ವರೆಗೂ ಸಹಿತ, ವಂಶಾವಳಿಗಳವರೆಗೂ ಸಹಿತ ಜನರು ನಮ್ಮ ಕಾರ್ಯಗಳ ನಿಮಿತ್ತವಾಗಿ ದೇವರನ್ನ ಕೊಂಡಾಡುವಂತವರಾಗಬೇಕು. ಪ್ರಿಯರೇ, ಭಾರತ ದೇಶಕ್ಕೆ ಬಂದಂತ ಒಬ್ಬ ಶ್ರೇಷ್ಠವಾದ ಮಿಷನರಿ, ಅವನು ಕಾಬ್ಲರ್ ಎಂಬುದಾಗಿ ನೋಡ್ತೇವೆ. ಹರಿದ ಚಪ್ಪಲಿಗಳನ್ನ ಹೊಲಿಯುವಂತವನು. ಅವನು ದೇಶಕ್ಕೆ ಬಂದ. ಅವನು ದೇಶಕ್ಕೆ ಬರುವಂತ ಸಮಯದಲ್ಲಿ ಒಂದು ವೇಳೆ ಅವನು ನಾನು ದೊಡ್ಡ ಮಿಷನರಿ ಆಗ್ತೇನೆ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಂಬ ವಿಷಯದಲ್ಲಿ ಆಲೋಚನೆ ಮಾಡಿಕೊಂಡು ಬರಲಿಲ್ಲ. ಆದ್ರೆ ಆತನು ಸಿಂಪಲ್ ಆಗಿ ಬಂದು ಆತನ ಸೇವೆಯನ್ನು ಶುರು ಮಾಡಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಒಂದು ಹೆಸರಾಂತ ಅತಿ ಮಹಿಮೆಯುಳ್ಳಂತ ಒಂದು ಶ್ರೇಷ್ಠವಾದಂತಹ ಒಂದು ಯೂನಿವರ್ಸಿಟಿಯನ್ನು ತಯಾರು ಮಾಡಿದ, ಶ್ರೀರಾಮ್ಪುರ್ ಯೂನಿವರ್ಸಿಟಿ ಎಂಬುದಾಗಿ. ಆ ಶ್ರೀರಾಮ್ಪುರ್ ಯೂನಿವರ್ಸಿಟಿ ಮಾಡಿದ್ದಲ್ಲದೆ 40 ಭಾಷೆಗಳಲ್ಲಿ ಬೈಬಲ್ನ ತರ್ಜುಮೆ ಮಾಡಿದ. He became one of the greatest missionary in the history of the universe. ಆತನು ಇಂಗ್ಲೆಂಡ್ ದೇಶವನ್ನು ಬಿಟ್ಟು ಭಾರತ ದೇಶಕ್ಕೆ ಬರುವಾಗ ತನ್ನ ನಂಬಿಕೆಯ ಕ್ರಿಯೆಗಳನ್ನ ಮೂಲಕವಾಗಿ ದೇವರನ್ನು ಮಹಿಪಡಿಸುತ್ತೇನೆ ಎಂಬುದಾಗಿ ಬಂದ ಹೊರತು ಆತನು ತನ್ನ ಒಂದು ಜೀವಿತವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಬರಲಿಲ್ಲ. Today there are so many people, those who are called to serve God, they only look for their own belly. ಇವತ್ತು ಅನೇಕ ಕ್ರೈಸ್ತರು, ಅನೇಕ ಸೇವಕರು ಇವತ್ತಿನ ದಿವಸ ತಮ್ಮ ಹೊಟ್ಟೆಪಾಡಿಗೋಸ್ಕರ ಸೇವೆಗೆ ಬರುವಂತಹ ಅನೇಕ ಸೇವಕರನ್ನು ನಾವು ನೋಡ್ತೇವೆ. ವಿಲಿಯಂ ಕೇರಿ ಹಾಗಿರಲಿಲ್ಲ. ಇವತ್ತು ವಿಲಿಯಂ ಕೇರಿ ಸತ್ತು ಎಷ್ಟೋ ವರ್ಷಗಳಾಯಿತು, ಈಗಲೂ ಸಹಿತ ಆತನು ಮಾಡಿದಂತ ಕಾರ್ಯಗಳ ಸಾಕ್ಷಿ ನಾವು ನುಡಿಯುತ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ಅದರ ಅರ್ಥ ಏನು? ನಂಬಿಕೆಯಲ್ಲಿದ್ದುಕೊಂಡು ಕಾರ್ಯರೂಪದಲ್ಲಿ ದೇವರನ್ನು ಮಹಿಪಡಿಸಿದಂಥ ವ್ಯಕ್ತಿ ಒಂದು ವೇಳೆ ಸಾಯಬಹುದು, ಆದರೆ ಆತನು ಮಾಡಿದ ಕ್ರಿಯೆಗಳು ಸಾಯುವುದಿಲ್ಲ. ಹಲ್ಲೆಲೂಯಾ. ಸೊ ಹಾಗಾದ್ರೆ ಈಗ ನಾವು ಮುಖ್ಯ ಸಂದೇಶದ ಭಾಗಕ್ಕೆ ಬರೋಣ. ದೇವರ ವಾಕ್ಯ ಏನು ಹೇಳ್ತದಂದ್ರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಹೇಳುವಾಗ 4 ವಿಷಯಗಳು, 5 ವಿಷಯಗಳು ನಾವು ಕ್ಲುಪ್ತವಾಗಿ ಧ್ಯಾನ ಮಾಡಿಕೊಳ್ಳೋಣ. ಈಗಾಗಲೇ ನಂಬಿಕೆ ವಿಷಯ ಅನೇಕ ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. ದೇವರು ನಾವು ನಂಬಿಕೆ ಇಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ ನಮ್ಮಿಂದ ಅಪೇಕ್ಷೆ ಪಡುವಂಥದ್ದು ಏನೆಂಬುದಾಗಿ 5 ವಿಷಯಗಳು. ಮೊದಲನೇದಾಗಿ ಕ್ಲುಪ್ತವಾಗಿ ನೋಡಿಕೊಳ್ಳೋಣ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಫೇತ್ ಡಿಮ್ಯಾಂಡ್ಸ್ ಆಕ್ಷನ್ ಎಂಬುದಾಗಿ. ನಂಬಿಕೆಯು ಕ್ರಿಯೆಗಳನ್ನ ಅಪೇಕ್ಷೆ ಪಡುವಂತದ್ದಾಗಿದೆ. ನಂಬಿಕೆ ಕ್ರಿಯೆಗಳನ್ನು ಅಪೇಕ್ಷೆ ಪಡುವಂತದ್ದಾಗಿದೆ. ನೋ ಕನ್ಫ್ಯೂಷನ್, ನೋ ಕಂಪ್ಯಾರಿಸನ್, ನೋ ಕಮರ್ಷಿಯಲ್ ಮೈಂಡ್. ವೆನ್ ಯು ಎಕ್ಸ್ಪ್ರೆಸ್ ಯುವರ್ ಫೇತ್ ಇನ್ ಗಾಡ್, you should not have confusion, you should not have any comparison, you should not have any commercial mind. ಪ್ರಿಯರೇ, ನಾವು ದೇವರಿಗೆ ಏನಾದರೂ ಕೊಡಬೇಕಾದ್ರೆ ನಾವು ಅನೇಕ ಸಾರಿ ಆಲೋಚನೆ ಮಾಡ್ತೇವೆ. ಕುಟುಂಬವಾಗಿ ಕೂತುಕೊಂಡು ಇಷ್ಟು ಕೊಡೋಣವಾ ಎಂಬುದಾಗಿ ಆಲೋಚನೆ ಮಾಡ್ತೇವೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, when you are trying to do something for God, when you are giving to God, when you are sacrificing something to God, you don't have to have confusion in your life. You don't have comparison. Because whatever you give to God, you are giving it to God, the one who has created the universe. And He is capable of giving you double portion of what you give. ನಿಮಗೆ ಕೊಡಲ್ಪಟ್ಟಂಥದ್ದು ಏನಿದೆಯೋ ಅದರ ಡಬಲ್ ಆಗಿ ನಿಮಗೆ ಕೊಡೋದಕ್ಕೆ ಶಕ್ತನಾಗಿರುವಂಥ ದೇವರು ಆತನಾಗಿದ್ದಾನೆ.
ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ 4ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ, ಇಬ್ರಿಯ 11:4, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು, ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು, ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಎಂಬುದಾಗಿ ನೋಡುತ್ತೆ. ಇಲ್ಲಿ ಇಬ್ಬರು ಕೊಡುವಂತವರಾಗಿದ್ದಾರೆ. ಮೊದಲನೆಯದಾಗಿ ಅಂದ್ರೆ ಯಜ್ಞವನ್ನು ಸಮರ್ಪಣೆ ಮಾಡುವಂಥದ್ದು ಇಬ್ಬರು ಕೊಡುವಂತವರಾಗಿದ್ದಾರೆ. ಇಬ್ಬರು, ಒಂದು ಕಾಯನ ಮತ್ತು ಹೇಬೇಲನು ಏನ್ ಮಾಡ್ತಾನೆ, ತನಗಿರುವಂತಹ ಅತ್ಯುತ್ತಮವಾದದಲ್ಲಿ ತೆಗೆದುಕೊಂಡು ಬಂದು ಆತನು ಕೊಡುವಂತವನಾಗಿದ್ದಾನೆ. ಈಗ ದೇವರಿಗೆ ಶ್ರೇಷ್ಠವಾದದನ್ನು ಕೊಡಬೇಕು. ಕಾಯಿನನ್ನು ತೆಗೆದುಕೊಂಡು ಬಂದು ಕೊಡ್ತಾನೆ. ಕೊಡುವಂತ ಸಮಯದಲ್ಲಿ ಹೇಬೇಲನ ಕಾಣಿಕೆ ದೇವರು ಮೆಚ್ಚುವಂತವನಾಗ್ತಾನೆ, ಕಾಯಿನ ಕಾಣಿಕೆಯನ್ನು ದೇವರು ಮೆಚ್ಚುವುದಿಲ್ಲ. ಯಾಕಂತ ಹೇಳಿದ್ರೆ ಕಾಯಿನನ್ನು ಕೊಡುವಂತ ಸಮಯದಲ್ಲಿ ಮನಸ್ಸಿನಲ್ಲಿ ಆರ್ಗ್ಯುಮೆಂಟ್ ಮಾಡಿಕೊಂಡು ಕೊಡ್ತಾನೆ, ಮನಸ್ಸಿನಲ್ಲಿ ಬಾರ್ಗೇನ್ ಮಾಡಿ ಕೊಡ್ತಾನೆ, ವಾದ ವಿವಾದಗಳನ್ನು ಮಾಡಿ ಏನಂತ ಹೇಳ್ತಾರೆ ಬಾರ್ಗೇನಿಂಗ್ ಅಂತ ಹೇಳುವಾಗ ಅದರ ಅರ್ಥ, ನಾವು ಒಂದು ಸಾರಿ ಹೋಗಿ ಮಾರ್ಕೆಟ್ ನಲ್ಲಿ ಇದ್ದಂತ ಸಮಯದಲ್ಲಿ ಯಾರಾದ್ರೂ ಉಳ್ಳಾಗಡ್ಡೆ ಒಂದು 50 ರೂಪಾಯಿ ಕೆಜಿ ಅಂದ್ರೆ ಇಲ್ಲ 40 ರೂಪಾಯಿ ಕೊಡುವಂತ ನಾವು ಕೇಳ್ತಾ ಇರ್ತೀವಿ. ಬಾರ್ಗೇನ್ ಮಾಡುವಂಥದ್ದು ಅಂದ್ರೆ ಬಾರ್ಗೇನ್ ಮಾಡುವಂತರಾಗಿರ್ತಾರೆ. ಇಲ್ಲಿ ಆತನು ಹೇಬೇಲನ ಕಾಣಿಕೆಯನ್ನು ಕಂಪೇರ್ ಮಾಡಿದ್ನೇ ಹೊರತು ದೇವರಿಗೆ ಮೆಚ್ಚುಗೆ ಆದಂತ ಕಾಣಿಕೆ ಯಾವುದೆಂಬುದಾಗಿ ಆತನು ಕಂಪೇರ್ ಮಾಡಿಕೊಳ್ಳಲಿಲ್ಲ. ಆದರೆ ಹೇಬೇಲನು ಆತನು ಕಾಯನ ಕಾಣಿಕೆಯನ್ನು ಕಂಪೇರ್ ಮಾಡಿಕೊಳ್ಳಲಾರದೆ ತನ್ನಲ್ಲಿರುವಂತಹ ಅತಿ ಶ್ರೇಷ್ಠವಾದದನ್ನು ತೆಗೆದುಕೊಂಡು ಬಂದು ದೇವರಿಗೆ ಕೊಡುವಂತಹ ಸಮಯದಲ್ಲಿ ದೇವರು ಆತನ ಕಾಣಿಕೆಯನ್ನು ಮೆಚ್ಚಿದನು. ಆತನು ಸತ್ತ ಮೇಲೆ ಆತನ ನಂಬಿಕೆಯುಳ್ಳಂತಹ ಸಾಕ್ಷಿ ಅದು ಈಗೂ ಸಹ ನಮ್ಮೊಟ್ಟಿಗೆ ಮಾತನಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬಂದಿದೆ. ಅದರ ಅರ್ಥ ಏನು? ದೇವರ ವಾಕ್ಯ ಹೇಳ್ತದೆ, ನೋ ಕನ್ಫ್ಯೂಷನ್. ವೆನ್ ಯು ಆರ್ ಆಫರಿಂಗ್ ಸಮಥಿಂಗ್ ಟು ಗಾಡ್, ನೋ ಕನ್ಫ್ಯೂಷನ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಯು ಜಸ್ಟ್ ಆಫರ್ ಟು ಹಿಮ್, believing that whatever you give tenfold, he will give it back to you. That's what is your faith. You should have that kind of faith. ಅಂತ ಒಂದು ನಂಬಿಕೆ ನಿನಗಿರಬೇಕು. ಅದನ್ನ ಕಂಪೇರ್ ಮಾಡಕ್ ಹೋಗಬೇಡ. ಅವ್ರು ಇಷ್ಟು ಕೊಡ್ತಾರೆ, ಇವ್ರು ಇಷ್ಟು ಕೊಡ್ತಾರೆ, ಅವರು ಇಷ್ಟು ಕೊಟ್ಟ ಮೇಲೆ ನಾನು ಸಹ ಅವರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕೊಡ್ಬೇಕಿಲ್ಲ. ಏನು ಆಪ್ಷನ್ ಮಾಡ್ತಾ ಇಲ್ಲ, ಬಿಟ್ಟಿಂಗ್ ಮಾಡ್ತಾ ಇಲ್ಲ ಕಾಣಿಕೆಗಳ ವಿಷಯದಲ್ಲಿ. ದೇವರು ಕೊಡುವಂತ ಸಮಯದಲ್ಲಿ ನಿನ್ನ ಕೆಪಾಸಿಟಿ, ದೇವರ ವಾಕ್ಯ ಅದಕ್ಕೆ ಹೇಳ್ತಿದ್ರೆ ಪ್ರತಿಯೊಬ್ಬನು ತನ್ನ ಶಕ್ತ್ಯಾನುಸಾರವಾಗಿ ಕೊಡಬೇಕೆಂಬುದಾಗಿ. ಇಲ್ಲಿ ಹೇಬೇಲನು ತನ್ನ ಶಕ್ತ್ಯಾನುಸಾರವಾಗಿ ದೇವರಿಗೆ ಆತನ ಮೆಚ್ಚುಗೆಯಾದ ಕಾಣಿಕೆಯನ್ನು ಕೊಡುವಾಗ ದೇವರು ಅದನ್ನು ಅಂಗೀಕಾರ ಮಾಡಿದ್ದ ಎಂಬುದಾಗಿ ನಮಗೆ ಸಾಕ್ಷಿ ಉಂಟು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಫೇತ್ ಡಿಮ್ಯಾಂಡ್ಸ್ ಆಕ್ಷನ್. ಎರಡನೇದಾಗಿ ಫೇತ್ ಡಿಮ್ಯಾಂಡ್ಸ್ ಫೋರ್ಸಿಂಗ್, ಮುಂದಾಲೋಚನೆ ಉಳ್ಳಂತ ಒಂದು ಅಂದ್ರೆ ನಂಬಿಕೆ. ನಮ್ಮ ನಂಬಿಕೆ ಅದಕ್ಕೆ ಮುಂದಾಲೋಚನೆ ಇರಬೇಕು. ಒಂದು ವೇಳೆ ಏನಾಗಬಹುದು ಎಂಬುದಾಗಿ ಆಲೋಚನೆ ಮಾಡಿ ದೇವರ ಮೇಲೆ ನಂಬಿಕೆಯಿಂದಲೇ ನಾವು ಮಾಡುವಂತ ಕಾರ್ಯಗಳನ್ನು ನಾವು ಮಾಡಬೇಕು. ಇಲ್ಲಿ 7ನೇ ವಚನದಲ್ಲಿ ನಾವು ನೋಡ್ತೇವೆ. 7ನೇ ವಚನ ಇಲ್ಲಿ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ದೇವರು ನೋಹನ ಕಾಲದಲ್ಲಿ ಬಂದು ನೋಡ್ತಾನೆ. ದೇವರ ವಾಕ್ಯ ಹೇಳ್ತದೆ ಏನಂದ್ರೆ, ಮನುಷ್ಯರು ತಮ್ಮ ಹೃದಯಗಳಲ್ಲಿ ಆಲೋಚನೆ ಮಾಡುವುದೆಲ್ಲ ಕೆಟ್ಟದ್ದಾಗಿರುವುದನ್ನು ನೋಡಿ ದೇವರು ಮನುಷ್ಯರು ಉಂಟು ಮಾಡಿದ್ದಕ್ಕೆ ಆತನು ಪಶ್ಚಾತ್ತಾಪ ಪಟ್ಟನು, ನೊಂದುಕೊಂಡನೆಂಬುದಾಗಿ ದೇವರ ವಾಕ್ಯ ಬರೆದಿದೆ. ಆಗ ನೋವನಿಗೆ ಬಂದು ಹೇಳ್ತಾನೆ, ದೇವರು ಹೇಳ್ತಾರೆ ಏನಂತ ಹೇಳಿದ್ರೆ, ನೀನೊಂದು ನಾವೆಯನ್ನು ಕಟ್ಟು. ಆ ಕಟ್ಟುವಂತ ಸಮಯದಲ್ಲಿ ನಿನ್ನ ಬಂಧುಗಳಾಗಲಿ ಸ್ನೇಹಿತರಾಗಲಿ ಎಲ್ಲರಿಗೆ ಹೇಳು, ಏನಂದ್ರೆ ಅವರು ಪಶ್ಚಾತ್ತಾಪ ಪಟ್ಟು ನಿನ್ನೊಟ್ಟಿಗೆ ಆ ನಾವೆಯೊಳಗೆ ಬರಬಹುದು ಎಂಬುದಾಗಿ. ನಾನು 40 ದಿವಸ ಮಳೆಯನ್ನು ತೆಗೆದುಕೊಂಡು ಬಂದು ಈ ಲೋಕವನ್ನು ಜಲಪ್ರಳಯದಿಂದ ನಾಶ ಮಾಡ್ತೀನಿ ಎಂಬುದಾಗಿ ಹೇಳಿದೆ. ನೋಹನು ಮಳೆ ನೋಡಿರಲಿಲ್ಲ, ಮುಂದೆ ಆಗತಕ್ಕಂಥ ಭಯಾನಕವಾದಂತಹ ಘಟನೆಯನ್ನ ಆತನು ನೋಡಿರಲಿಲ್ಲ. ಆದ್ರೂ ಕೇವಲ ದೇವರ ಮಾತಿಗೆ ಬೆಲೆ ಕೊಟ್ಟೆ ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಅದರ ಅರ್ಥ ಏನು? ನೋಹನು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿದನು ಎಂಬುದಾಗಿ ನೋಡಿದ್ದೇವೆ. ಬೇರೆ ಅದರ ಅರ್ಥ ಏನು ಗೊತ್ತಾ? ನಮಗೆ ಪರಲೋಕ ಯಾವುದು ಎಂಬುದಾಗಿ ನಮಗೆ ಗೊತ್ತಿಲ್ಲ, ನರಕ ಎಲ್ಲಿದೆ ಅಂತ ನಾವು ನೋಡಿಲ್ಲ, ದೇವರಲ್ಲಿದ್ದಾನೆ ಅಂತ ನಮ್ಮ ಮುಂದೆ ಕಾಣಿಸೋದಿಲ್ಲ. ಆದರೂ ಸಹಿತ ದೇವರ ಅಪೇಕ್ಷೆ ಪಡುವಂಥದ್ದು ಏನಂತ ಹೇಳಿದ್ರೆ, ಮುಂದೆ ನಿನಗಿಡಲ್ಪಟ್ಟಂತ ಆ ಮಹಿಮೆಯ ಪದವಿಗೋಸ್ಕರ ಈಗಿನ ಕಾಲದ ಕಷ್ಟ ಸಂಕಟಗಳನ್ನು ಅಲ್ಪವೆಂದೆಣಿಸಿ ದೇವರ ಮೇಲೆ ವಿಶ್ವಾಸವಿಟ್ಟು ನಿನಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತನಾಗಿ ಓಡು. ಹಲ್ಲೆಲೂಯ. ದೇವರ ವಾಕ್ಯ ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್ ಟ್ರಸ್ಟ್ ಇನ್ ಗಾಡ್. ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಟು ಯು ಇನ್ ಫ್ಯೂಚರ್,
ಮಸ್ಟ್ ಗೇಜ್ ದಟ್. ಮುಂದೆ ನನಗೆ ಇಡಲ್ಪಟ್ಟಂತ ಆ ಒಂದು ಮಹಿಮಾ ಪದವಿ ಅದು ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿದುಕೊಂಡು, ಮುಂದೆ ಅದು ಏನು ಸಂಭವಿಸೋದೋ ದೇವರು ನನ್ನ ನೋಡ್ಕೊಳ್ತಾನೆ ಎಂಬುದಾಗಿ ತಿಳಿದುಕೊಂಡು ಮುಂದೆ ಸಾಗುವಂಥದ್ದೇ ನಮ್ಮ ನಂಬಿಕೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈಗಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಉದಾಹರಣೆ, ಲಾಕ್ಡೌನ್ ಎಂಬುದಾಗಿ ಭಾರತ ದೇಶದಲ್ಲಿ ಹೇಳುವಂಥ ಸಮಯದಲ್ಲಿ ಎಲ್ಲರೂ ಸಹಿತ ಏನಾದರೂ ಮಾಸ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ರು, ಸ್ಯಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಮನೆಗೆ ಬರ್ತಿದ್ದಾಗನೇ ಕೈ ತೊಳ್ಕೊಳ್ಳೋದೇನು, ಹೊರಗೆ ಹೋಗಿ ಬಂದ ತಕ್ಷಣ ಕಾಲು ತೊಳ್ಕೊಳ್ಳೋದೇನು, ಮೊದಲು ಏನಂದ್ರೆ ಹೆಂಗ್ ಬೇಕಂಗೆ ಬರೋದು, ಹೆಂಗ್ ಬೇಕಂಗೆ ಹೋಗೋದು, ಏನ್ ಬೇಕಾದ್ ಮಾಡೋದು, ಮಾಸ್ಕ್ ಇಲ್ಲಾರ್ದೆ ಅಡ್ಡಾಡೋದು, ಏನ್ ಬೇಕಾದ್ ಮಾಡ್ತಿದ್ವಿ ನಾವು. ಈಗೇನಪ್ಪ ಅಂತ ಹೇಳಿದ್ರೆ ಸರ್ಕಾರದವ್ರು ಹೇಳಿದ್ದಾರೆ ಏನ್ ಮಾಡ್ಬೇಕಂತ, ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಇಲ್ಲಾರ್ದೆ ಹೋಗಬಾರ್ದು. ಹೌದಾ? ಯಾಕೆ ಮಾಸ್ಕ್ ಹಾಕೊಳ್ತೀವಿ, ಯಾಕೆ ಸ್ಯಾನಿಟೈಸ್ ಮಾಡ್ಕೊಳ್ತೀವಿ, ಯಾಕೆ ಕೈಗಳನ್ನು ತೊಳ್ಕೊಳ್ತೀವಿ, ತರಕಾರಿಗಳನ್ನ ತಗೊಂಡು ಬಂದ್ರೆ ಸುಮ್ಮನೆ ನೀರಲ್ಲಿ ತೊಳೆದು ಮಾಡ್ತೀವಿ. ಈಗೇನಂದ್ರೆ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಅದನ್ನ ಕ್ಲೀನ್ ಆಗಿ ತೊಳೆದ್ಬಿಟ್ಟು ನಾವು ನೋಡ್ತೇವೆ, ಅಡಿಗೆ ಮಾಡ್ತೇವೆ. ಈಗ ಪ್ರತಿಯೊಂದರಲ್ಲಿಯೂ ಸಹಿತ ನಾವು ಶಿಸ್ತುಬದ್ಧವಾಗಿ ನಾವೇನ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳೋದಕ್ಕೋಸ್ಕರ ಅನೇಕ ನಿಯಮಗಳನ್ನ ಅನುಸರಿಸಿ ಪಾಲಿಸಿ ನಾವು ಆರೋಗ್ಯದಲ್ಲಿರುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರಣ ಒಂದೇ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಮಹಾಮಾರಿ ಕೊರೋನಾ ವೈರಸ್ ಅಲ್ವಾ? ಆ ಕೊರೋನಾ ವೈರಸ್ನಿಂದ ನಿನಗೆ ಭಯಾನಕವಾದಂತ ಸಂಗತಿ ಬರ್ತದೆ, ನಿನಗೆ ಕಾಯಿಲೆ ಬರ್ತದೆ, ನೀನು ಸತ್ತು ಹೋಗ್ತೀಯ ಎಂಬುದಾಗಿ ಹೇಳುವಂತಹ ಸಮಯದಲ್ಲಿ ನೀನೇನ್ ಮಾಡ್ತಾ ಇದೀಯಾ? ಅದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಭೌತಿಕವಾದ ಅನೇಕ ಪ್ರಯತ್ನಗಳನ್ನು ನೀನು ಮಾಡ್ತಾ ಇದ್ದೀಯ. ಕೊರೋನಾ ವೈರಸ್ ನೀನು ನೋಡಿದ್ಯಾ? ಹೆಂಗಿರ್ತದದು? ಟಿವಿಯಲ್ಲಿ ತೋರಿಸ್ತಾ ಇರ್ತಾರೆ, ಒಂದು ಬಾಲಿಗೆ ಅನೇಕ ಮುಳ್ಳುಗಳಿರ್ತಾವಲ್ಲ, ಹಂಗಿರ್ತದ ಕೊರೋನಾ ವೈರಸ್. ನೀನು ಕೊರೋನಾ ವೈರಸ್ ನೋಡಿಲ್ಲ, ಅದು ನೀನು ಭಯ ಇದೆ ನಿನಗೆ. ಆಫ್ಟರ್ ಆಲ್ ಸ್ವಲ್ಪ ದಿವಸ ಇದ್ದು ಆ ಕಾಯಿಲೆ ಜಗತ್ತಿನಿಂದ ಹೊರಟು ಹೋಗುವಂತಹ ಸಣ್ಣ ಕಾಯಿಲೆಗೆ ನೀನು ಇಷ್ಟೊಂದು ಭಯಪಟ್ಟು ನೀನು ಕಾಪಾಡಿಕೊಳ್ತಾ ಇರೋದಾದ್ರೆ, ಅನಾದಿ ಕಾಲದಲ್ಲಿ ಸ್ವ ಅಸ್ತಿತ್ವದಲ್ಲಿದ್ದಂತಹ ನಿರಂತರವಾಗಿ ಏಕರೀತಿಯಾಗಿರುವಂತಹ ದೇವರು ಆತನ ವಿಷಯದಲ್ಲಿ ನೀನು ಅಲಕ್ಷ್ಯವಾಗಿ ನಡೆದುಕೊಳ್ತಾ ಇದೆಯಾ? ಆತನ ವಿಷಯದಲ್ಲಿ ನೀನು ಅಲಕ್ಷ್ಯವಾಗಿ ನಡೆದುಕೊಳ್ತಾ ಇದೆಯಾ? ಆಯ್ತು, ಇಷ್ಟು ದಿವಸ ಲಾಕ್ ಡೌನ್ ಇತ್ತು, ಮನೆಯಲ್ಲಿದ್ದೆ, ನಿನಗೆ ಅನೇಕ ಅವಕಾಶಗಳಿತ್ತು, ದೇವರ ಕಡೆಗೆ ಬರುವಂತ ಅವಕಾಶ ಇತ್ತು, ದೇವರು ನಂಬುವಂತ ಅವಕಾಶವಿತ್ತು, ಪ್ರಾರ್ಥನೆ ಮಾಡುವಂತ ಅವಕಾಶ ಇತ್ತು, ದೇವರ ವಾಕ್ಯವನ್ನು ಓದುವಂತ ಅವಕಾಶವಿತ್ತು. ಅನೇಕ ಕ್ರೈಸ್ತರು 40 ದಿವಸ ಉಪವಾಸ ಮಾಡುವಂತಹ ಗುಡ್ ಫ್ರೈಡೆ ಬರೋದಕ್ಕಿಂತ ಮುಂಚೆ 40 ದಿವಸಗಳಲ್ಲಿ ಬೈಬಲ್ ಓದಿ ಮುಗಿಸ್ತಾರೆ. ಆದ್ರೆ ಈ 2.5 ತಿಂಗಳವರೆಗೆ ಎಷ್ಟು ಜನ ಬೈಬಲ್ ಓದಿದ್ರು ಗೊತ್ತಿಲ್ಲ, ಎಷ್ಟು ಜನ ಏನಂದ್ರೆ ಟಿವಿ ಮುಂದೆ ಎಷ್ಟು ಸಮಯ ಕಳೆದ್ರು ಗೊತ್ತಿಲ್ಲ, ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ, ಎಷ್ಟು ಜನ ಏನಂದ್ರೆ ದೇವರ ಸನ್ನಿಧಾನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ ನಮಗೆ. ಆದ್ರೆ ದೇವರು ನಿಮಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದ. You must foresee what's going to happen for your faith. ನಿನ್ನ ಕಣ್ಣಿಗೆ ಕಾಣದಿರುವಂತ ಅಲ್ಪ ಕಾಲದಲ್ಲಿ ಇದ್ದು ಮಾಯವಾಗುವಂತ ಒಂದು ಕೊರೋನಾ ವೈರಸ್ಗೆ ನೀನು ಇಷ್ಟೊಂದು ಭಯ ಪಡೋದಾದ್ರೆ, ನಿನ್ನ ಕಣ್ಣಿಗೆ ಕಾಣದಿರುವಂತ ಅನಾದಿ ಕಾಲದಿಂದ ಸ್ವಅಸ್ತಿತ್ವದಲ್ಲಿ ಭಯಂಕರನಾದ ದೇವರು ಒಂದು ದಿನ ನ್ಯಾಯ ತೀರ್ಪು ತೀರಿಸುವುದಕ್ಕೆ ಬರುವಂತಹ ದೇವರು, ಆತನ ಕುರಿತಾಗಿ ನಿನಗೆ ಅಲಕ್ಷ್ಯ ಭಾವನೆ ಇದೆಯೋ? ದೇವರು ನಿನಗೆ ಪ್ರಶ್ನೆ ಕೇಳುವಂತವನಾಗಿದ್ದ. ಆರ್ ಯು ಫೋರ್ಸಿಂಗ್ ಐದರ್ ಯುವರ್ ಡೆಸ್ಟ್ರಕ್ಷನ್ ಆರ್ ಯುವರ್ ಇಟರ್ನಲ್ ಲೈಫ್? ದೇವರನ್ನು ತಿರಸ್ಕಾರ ಮಾಡಿ ಜೀವಿಸಿದರೆ ನಿತ್ಯವಾದ ನರಕ, ದೇವರನ್ನ ಸ್ವೀಕರಿಸಿ ನಂಬಿಕೆಯುಳ್ಳವನಾಗಿ ಜೀವಿಸಿದರೆ ನಿತ್ಯವಾದ ಸ್ವರ್ಗ ನಿನಗೆ ಬರುವಂತದಾಗಿ. ಯುವರ್ ಫೇತ್ ಮಸ್ಟ್ ಫೋರ್ಸಿ. ಮೂರನೇದಾಗಿ ನಾವು ನೋಡ್ತೀವಿ ಅಂದ್ರೆ, ಫೇತ್ ಡಿಮ್ಯಾಂಡ್ಸ್ ಒಬೀಡಿಯನ್ಸ್. ನಂಬಿಕೆ ಅದು ವಿಧೇಯತ್ವವನ್ನ ಅಪೇಕ್ಷಿಸುವಂತದ್ದಾಗಿದೆ. 8ನೇ ವಚನ, ನಂಬಿಕೆ ಎಂದರೆ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಭಾಗ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. How many of us obeying God today? ಎಷ್ಟು ಜನ ನಾವು ದೇವರಿಗೆ ವಿಧೇಯರಾಗುವಂತವರಾಗಿದ್ದೇವೆ? ಈಗಿನ ಕಾಲದಲ್ಲಿ ಆಧ್ಯಾತ್ಮಿಕವಾಗಲಿ, ಭೌತಿಕವಾಗಲಿ, ಲೌಕಿಕವಾಗಲಿ ಸಲಹೆಗಳನ್ನು ಕೇಳಿಸಿಕೊಳ್ಳುವುದಕ್ಕೆ, ಬುದ್ಧಿವಾದಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಯಾರಿಗೂ ಸಮಯ ಇರುವುದಿಲ್ಲ. ಯಾರಾದರೂ ಗದರಿಸಿ ಹೇಳಿದ್ರೆ ಅವರ ವಿರುದ್ಧವಾಗಿ ಜಗಳಕ್ಕೆ ಹೋಗ್ತಾರೆ. ಯಾರು ಗದರಿಸಿ ಹೇಳಿದ್ರೆ ಅವನು ಸರಿಯಿಲ್ಲ ಎಂಬುದಾಗಿ ಆತನ ತಿರಸ್ಕಾರ ಮಾಡಿಬಿಡ್ತಾರೆ. ಪ್ರಿಯರೇ, ವಿಧೇಯತೆ ಇಲ್ಲದ ಜೀವಿತ ಅದು ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ.
The Bible says obedience is greater than sacrifice. ವಿಧೇಯತೆಯು ಯಜ್ಞಗಳಿಗಿಂತ ಶ್ರೇಷ್ಠವಾದದ್ದು, ಅವಿಧೇಯತ್ವವು ಮಂತ್ರ ತಂತ್ರಗಳಿಗಿಂತ ಕೆಟ್ಟದ್ದು ಎಂಬುದಾಗಿ ನೋಡಬಹುದು. ಈ ಸಮಯದಲ್ಲಿ ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಪ್ರಕಟಣೆ 21:8 ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಯಾರ್ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬರೆದಿದೆ ಏನಂತ ಹೇಳಿದ್ರೆ, ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕಾರರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕ ಉರಿಯುವ ಕೆರೆ ಇದು. ಅದು ಎರಡನೆಯ ಮರಣವು ಎಂಬುದಾಗಿ ಹೇಳ್ತಾರೆ. ಯಾರ್ಯಾರು ಹೋಗ್ತಾರಂತೆ ಅಲ್ಲಿ? ವಿಗ್ರಹಾರಾಧಕಾರರು, ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು. ಎಲ್ಲಾ ಪಾಪಗಳು ನೀನು ಮಾಡಬೇಕಾದ್ರೆ ನೀನು ದೇವರಿಗೆ ಅವಿಧೇಯನಾಗಿಯೇ ಮಾಡ್ತಾ ಇರ್ತೀಯ. ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡವನಾಗಿಯೇ ಮಾಡ್ತಾ ಇರ್ತೀಯ. ಕೆಲವರಿಗೆ ಎಷ್ಟು ಸಾರಿ ದೇವರ ವಾಕ್ಯ ಹೇಳಿದ್ರು, ದೇವರ ವಾಕ್ಯ ಅವರು ಕೇಳಿಸಿಕೊಂಡ್ರು ಸಹಿತ ಅವರಲ್ಲಿ ಮಾನಸಾಂತರ ಹುಟ್ಟುವುದಿಲ್ಲ. ಕಾರಣ ಏನು ಗೊತ್ತಾ? ಅವರಲ್ಲಿರುವಂತಹ ಮಂಡತನ, ಅವರಲ್ಲಿರುವಂತಹ ಅರಗನ್ಸಿ, ಅವರಲ್ಲಿರುವಂತಹ ಅಹಂಕಾರ, ಅವರಿಗೆ ಮಾನಸಾಂತರ ಹುಟ್ಟುವುದಿಲ್ಲ. ಅವರೇನಪ್ಪಾ ಅಂತ ಹೇಳಿದ್ರೆ, ತಾನು ಮಾಡಿದ್ದೇ ಸರಿ ಎಂಬುದಾಗಿ ಅವಿಧೇಯರಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡಿ. ಅವಿಧೇಯತ್ವದಿಂದ ನಮಗೆ ನಾಶನ ಖಚಿತವಾದದ್ದು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ. ಅದರ ಅರ್ಥ ಏನು? ಇಟ್ಸ್ ಅ ವೆರಿ ಸಿಂಪಲ್ ಫ್ಯಾಕ್ಟ್. You claim to be a Christian, you say that you are a very good Christian, then the Bible says, if you love me, you obey my commandments. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಜ್ಞಾನದಿಂದಲೂ ನೀನು ದೇವರನ್ನು ಆರಾಧಿಸಬೇಕು. With all your heart, with all your strength, with all your wisdom, whatever you have been given by God, you have to worship God. ದೇವರ ವಾಕ್ಯದಲ್ಲಿ ಒಂದು ವಚನ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಯವನಸ್ಥನು ದೇವರ ಹತ್ರ ಬರ್ತಾನೆ. ದೇವರ ಹತ್ರ ಬಂದ್ಬಿಟ್ಟು, ಗುರುವೇ, ನಾನು ನಿತ್ಯ ಜೀವ ಪಡೆಯಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ ಅವನಿಗೆ, ನಿನ್ನ ಬದುಕನ್ನು ಮಾರಿಬಿಟ್ಟು ಬಡವರಿಗೆ ದಾನ ಮಾಡಿ ನನ್ನ ಹಿಂದೆ ಹಿಂಬಾಲಿಸಿ ಅಂತ ಹೇಳ್ತಾರೆ. ಅವಾಗ ಏನಾಗ್ತದೆ? ಅವನೆಲ್ಲರಿಗೂ ಕರೆದುಬಿಟ್ಟು ತನ್ನ ಬದುಕನ್ನು ಮಾರಿಬಿಡ್ತಾನ? ಕೊಟ್ಬಿಡ್ತಾನ? ಕೊಡೋದಿಲ್ಲ. ಮುಖ ಮಾಡಿದವನಾಗಿ ಆತನು ತಿರುಗಿ ಹೋದ್ರೆ ಎಂಬುದಾಗಿ ನೋಡ್ತೇವೆ. ಈಗ ಮುಖ ಮಾಡಿದವನಾಗಿ ಆತನು ತಿರುಗಿ ಹೋದ ಎಂಬುದಾಗಿ ನೋಡುವಾಗ ಅದೇನದರ ಅರ್ಥ? ಆತನು ದೇವರ ವಾಕ್ಯಕ್ಕೆ ಅವಿಧೇಯನಾದ. ಯಾಕೆ ಗೊತ್ತಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಹಣವನ್ನ ಹೆಚ್ಚಾಗಿ ಪ್ರೀತಿ ಮಾಡಿದ್ರಿಂದ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ಆತನಿಗೆ ಆಗಲಿಲ್ಲ. ಇವತ್ತಿನ ದಿವಸ ಅನೇಕರು ದೇವರ ಆಲಯಕ್ಕೆ ಕೆಲವರು ಲೇಟಾಗಿ ಬರ್ತಾ ಇರ್ತಾರೆ, ಕೆಲವರು ಬರೋದಿಲ್ಲ. ಏನಂತ ಕೇಳುವಾಗ ಅವ್ರು ಹೇಳ್ತಾ ಇರ್ತಾರೆ, ಏನಂತ ಹೇಳಿದ್ರೆ, ನೀರು ಬಂದಿತ್ತು, ಬಟ್ಟೆ ಒಗೆಯೋದಿತ್ತು, ನನ್ನ ಗಂಡ ಇದ್ದ ಮನೆಯಲ್ಲಿ, ನೆಂಟರು ಬಂದಿದ್ರು, ಅನೇಕ ಕ್ಷುಲ್ಲಕ ಕಾರಣಗಳು. ದಶಾಜ್ಞೆಗಳಲ್ಲಿ ದೇವರ ಮೊದಲನೇ ಆಜ್ಞೆ ಯಾವುದು? ನಿನ್ನ ದೇವರಾದ ಯೆಹೋವನನ್ನ ಮಾತ್ರ ಆರಾಧಿಸಲಿ. ಹೌದಾ? ಆಕಾಶದಲ್ಲಿ ಆಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಮೇಲೆ ನೀರಿನಲ್ಲಾಗಲಿ ಯಾವುದರ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ದೇವರು ತನಗೆ ಸಲ್ಲತಕ್ಕ ಗೌರವ ಯಾರಿಗೂ ಸಲ್ಲಗೊಡಿಸುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಅದರ ಅರ್ಥ ಏನು? ನಿನ್ನ ಜೀವಿತದಲ್ಲಿ ಒಂದು ವೇಳೆ ನಿನ್ನ ಗಂಡ ದೇವರಿಗಿಂತ ಶ್ರೇಷ್ಠ ಆದರೆ ನೀನು ದೇವರ ಮಗನಾಗಿರೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಹಣ ನಿನಗೆ ಹೆಚ್ಚಾಗುವುದಾದ್ರೆ ನೀನು ದೇವರ ಮಗನಾಗೋದಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನ ಜೀವಿತದಲ್ಲಿ ಯಾವುದನ್ನಾದ್ರೂ ದೇವರಿಗಿಂತ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತಾ ಇದೆಯಾ ಅಂತ ಹೇಳಿ, ನಿನ್ನ ಹೆಂಡತಿ ಆಗಲಿ, ಗಂಡನಾಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಕೆಲಸವಾಗಲಿ, ನಿನ್ನ ಒಂದು ಸ್ವಂತ ಒಂದು ದೇಹದ ಸುಖವಾಗಲಿ, ಅಥವಾ ನೀನು ಹಣವನ್ನಾಗಲಿ, ಆಸ್ತಿ ಅಂತಸ್ತನ್ನಾಗಲಿ, ಬೆಳ್ಳಿ ಬಂಗಾರವನ್ನಾಗಲಿ, ಯಾವುದನ್ನಾದ್ರೂ ನೀನು ಪ್ರೀತಿ ಮಾಡೋದಾದ್ರೆ ದೇವರಿಗೆ ಮೆಚ್ಚುಗೆ ಆದಂತವನಾಗೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ನೀನು ಪರಿಪೂರ್ಣ ವಿಧೇಯನಾಗಬೇಕಾದ್ರೆ ದೇವರ ಆಜ್ಞಾಶಾಸ್ತ್ರಗಳನ್ನು ಅನುಸರಿಸಿ ವಿಧೇಯನಾಗಿ ನಡೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಹಾಗ ನೀನು ನಂಬಿಕೆ ಇದೆ ನಿನಗೆ ಎಂಬುದಾಗಿ ಹೇಳ್ತಾ ಇದೆಯೋ, ನಂಬಿಕೆ ಇದೆ ಎಂಬುದಾಗಿ ಹೇಳುವುದಾದ್ರೆ ವಿಧೇಯನಾಗಿ ತೋರಿಸು, ವಿಧೇಯನಾಗಿ ತೋರಿಸು. ಮೂರನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ನಾಲ್ಕನೇದಾಗಿ ಫೇತ್ ಡಿಮ್ಯಾಂಡ್ಸ್ ಅನ್ಕಂಡೀಷನಲ್ ಸ್ಯಾಕ್ರಿಫೈಸ್ ಎಂಬುದಾಗಿ. ನಂಬಿಕೆ
ಷರತ್ತು ರಹಿತವಾದಂಥ ಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಅನ್ಕಂಡೀಷನಲ್ ಸ್ಯಾಕ್ರಿಫೈಸ್. ದೇವರು ನಿನಗೇನಾದರೂ ಕೇಳಿದರೆ ನೀನು ಕಂಡೀಷನ್ ಹಾಕುವಂಥದ್ದಲ್ಲ. ಅನೇಕ ಸಾರಿ ಕೆಲವರು ನಾನು ಬೆಂಗಳೂರಿನಲ್ಲಿ ಇದ್ದಂಥ ಸಮಯದಲ್ಲಿ ಅನೇಕರು ಬರ್ತಾ ಇದ್ರು. ದೇವರು ಅನೇಕ ಯೌವನಸ್ಥರು, ಒಂದು ಬಹಳ ವಿಚಿತ್ರವಾದಂಥ ಒಂದು ಘಟನೆ ನಡೀತು. ಒಂದು ಯೌವನಸ್ಥ ಹುಡುಗಿ, ಹಿಂದೂ ಹುಡುಗಿ, ಆಕೆ ಬರ್ತಾ ಇರಬೇಕಾದ್ರೆ ಯಾಕಮ್ಮ ನೀನು ಬರ್ತಾ ಇದೆಯಾ ಅಂತ ಕೇಳುವಾಗ ಆಕೆ ಹೇಳಿದ್ದು, ಅನೇಕ ವರಗಳು ಬರ್ತವೆ, ತಿರುಗಿ ವಾಪಸ್ ಹೋಗ್ತಾ ಇದ್ದಾರೆ, ನಾನು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ನನಗೆ ಮದುವೆ ಆಗುವಂಗೆ ನಾನು ಪ್ರಾರ್ಥನೆ ಮಾಡಬೇಕು. ಸರಿ, ಮಾಡೋಣ ಎಂಬುದಾಗಿ ಆಕೆಯೊಟ್ಟಿಗೆ ನಾವು ಪ್ರಾರ್ಥನೆ ಮಾಡಿದೆವು. ಆಕೆಯನ್ನು ಸಹ ಪ್ರಾರ್ಥನೆ ಮಾಡಿದ್ಲು. ಒಂದು ದಿವಸ ಆಕೆಗೆ ಮದುವೆ ಅಂತ ಸುದ್ದಿ ಕೇಳಿಸ್ಕೊಂಡಿವಿ. ಮದುವೆ ಆಯಿತು. ಆಕೆ ನೆಕ್ಸ್ಟು ನನಗೆ ಭೇಟಿಯಾಗಿದ್ದು ಒಂದು ಕಂಕಳಲ್ಲಿ ಒಂದು ಮಗುವನ್ನು ಇಟ್ಕೊಂಡು ಬಂದಾಗ, ಏನಮ್ಮ ಎಲ್ಲಿದೆಯಾ ನೀನು ಅಂತ ಕೇಳುವಾಗ ಆಕೆ ಹೇಳಿದ ಮಾತೇನಂತ ಹೇಳಿದ್ರೆ, ಇಲ್ಲ ಮದುವೆ ಆಯ್ತಲ್ಲ ಅದಕ್ಕೆ ಮತ್ತೆಯಾಗಿ ದೇವರ ಹತ್ರ ಬರಬೇಕು, ಕೇಳಿಸ್ಕೊಂಡಿದ್ದಾಯ್ತಲ್ಲ ಅದಕ್ಕೆ ಬರಲಿಲ್ಲ. ದೇವರನ್ನ ಉಪಯೋಗ ಮಾಡಿಕೊಳ್ಳೋದಕ್ಕೆ ಅನೇಕರು ಸಿದ್ಧರಾಗಿರ್ತಾರೆ. ದೇವರಿಗೆ ನೀನು ಏನಾದರೂ ಸೇವೆ ಮಾಡಬೇಕಾದ್ರೆ, ದೇವರಿಗೆ ನೀನು ಏನಾದರೂ ಕರ್ತನ ಮೈಂಡ್ಗೋಸ್ಕರ ಏನಾದರೂ ಮಾಡಬೇಕಾದ್ರೆ, ಯು ಮಸ್ಟ್ ಡೂ ಇಟ್ ಅನ್ಕಂಡೀಷನಲ್ ವಿತ್ ಅನ್ಕಂಡೀಷನಲ್ ಸ್ಯಾಕ್ರಿಫೈಸ್. ಯು ಕೆನಾಟ್ ಪುಟ್ ಕಂಡೀಷನ್ಸ್ ಟು ಗಾಡ್ ಅಂಡ್ ದೆನ್ ಸ್ಯಾಕ್ರಿಫೈಸ್ ಸಮಥಿಂಗ್. ದೇವರ ವಾಕ್ಯದಲ್ಲಿ 17-18ನೇ ವಚನದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನ ಪುತ್ರ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರೂ ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು ಎಂಬುದಾಗಿ ಬೇರೆ ಎಂಥ ಒಂದು ಶ್ರೇಷ್ಠವಾದ ಪ್ರಾಕ್ಟಿಕಲ್ ಫೇತ್. ಇಟ್ಸ್ ಅ ಗ್ರೇಟ್ ಎಕ್ಸಾಂಪಲ್ ಆಫ್ ಅ ಪ್ರಾಕ್ಟಿಕಲ್ ಫೇತ್. ಅಬ್ರಾಹ್ಮನ 75 ವರ್ಷದಲ್ಲಿದ್ದಾಗ ದೇವರು ಕರೆದ, ಅವನಿಗೆ ಒಂದು ವಾಗ್ದಾನ ಮಾಡಿದ, ನಿನ್ನ ಸಂತತಿಯನ್ನು ಉಸುಬಿನ ಹಾಗೆ ಮಾಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ. ಈಗ ಅಬ್ರಾಹ್ಮನು ಕಾಯುತ್ತಾ 75 ವರ್ಷ, 80 ವರ್ಷ ಆಯಿತು, 85 ವರ್ಷ ಆಯಿತು, 95 ಆಯಿತು, 100 ವರ್ಷಗಳ ಹತ್ತಿರ ಬಂದಿದ್ದಾನೆ. ಈಗಲೂ ಸಹಿತ ಮಕ್ಕಳಿಲ್ಲ. ದೇವರ ವಾಗ್ದಾನದ ಮಗು ಹುಟ್ಟಲಿಲ್ಲ. ಮತ್ತೆ ದೇವರು ಭೇಟಿಯಾಗಿ ಮುಂದಿನ ವರ್ಷದೊಳಗೆ ನಿನಗೆ ಮಗು ಆಗ್ತದೆ ಎಂಬುದಾಗಿ ಹೇಳುವ, ಮಗು ಹುಡ್ತಾನೆ. ಬೇರೆ ಅನೇಕ ವರ್ಷಗಳ ಕಾಲ ಎದುರು ನೋಡಿ ತಾಳ್ಮೆಯಿಂದ ಎದುರು ನೋಡಿದಂತ ಸಮಯದಲ್ಲಿ ಒಬ್ಬ ಮಗನು ಹುಟ್ಟಿದಾನೆ ಅಂತ ಹೇಳಿದ್ರೆ, ಆ ಮಗುವನ್ನು ಅವರು ಎಷ್ಟು ಪ್ರೀತಿಯಿಂದ ವಾತ್ಸಲ್ಯದಿಂದ ಸಾಕಿರಬಹುದು. ಆ ಮಗನನ್ನ ಅವರು ಸಾಕ್ತಾ ಇರುವ ಸಮಯದಲ್ಲಿ ಒಂದು ದಿನ ಬರ್ತದೆ, ದೇವರು ಅಬ್ರಾಹ್ಮನನ್ನ ಪರೀಕ್ಷೆಗೆ ಒಳಪಡಿಸಿ ಈತನು ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೋ ತನ್ನ ಮಗನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೋ ನೋಡೋಣ ಎಂಬುದಾಗಿ ಪರೀಕ್ಷೆಗೆ ಒಳಪಡಿಸುವಂತ ಸಮಯದಲ್ಲಿ ದೇವರು ಹೇಳ್ತಾನೆ, ಅಬ್ರಾಹ್ಮನೇ ನಿನ್ನ ಒಬ್ಬನೇ ಮಗನನ್ನು ಕರೆದುಕೊಂಡು ಬಂದು ನಾನು ಹೇಳುವಂತ ಸ್ಥಳದಲ್ಲಿ ಆತನನ್ನ ಬಲಿಯಾಗಿ ಸಮರ್ಪಣೆ ಮಾಡೆಂಬುದಾಗಿ ಆ ಸಮರ್ಪಣೆ ಮಾಡೆಂಬುದಾಗಿ ಹೇಳುವಾಗ ಅಬ್ರಹಾಮನು ಈಸಾಕನನ್ನ ಹಿಡಿದು ಗಟ್ಟಿಯಾಗಿ ಅಳಲಿಲ್ಲ. ಸಾರಳ ಹತ್ತಿರ ಹೋಗಿ ತನ್ನ ದುಃಖವನ್ನು ಹಂಚಿಕೊಳ್ಳಲಿಲ್ಲ. ದೇವರೆಂತಹ ಕಠೋರನೆಂಬುದಾಗಿ ಆತನು ಮಾತನಾಡಲಿಲ್ಲ. ದೇವರು ಈ ಒಂದು ಯಜ್ಞವನ್ನು ಯಾಕೆ ಕೇಳ್ತಾ ಇದ್ದಾನೆ ನನ್ನಿಂದ ಎಂಬುದಾಗಿ ಆತನು ಪ್ರಶ್ನೆ ಮಾಡಲಿಲ್ಲ. ಮಗನನ್ನು ಕರೆದುಕೊಂಡ, ಕತ್ತಿಯನ್ನು ಕರೆದುಕೊಂಡು ಕಟ್ಟಿಗೆ, ಎಣ್ಣೆ ಬೇಕಾದದ್ದು ತೆಗೆದುಕೊಂಡು, ಬೆಂಕಿ ತೆಗೆದುಕೊಂಡು ಆತನು ಹೊರಟು ಹೋಗ್ತಾ ಇರ್ತಾನೆ. ಆ ಗುಡ್ಡದ ಕೆಳಗಡೆ ಬಂದಂತ ಸಮಯದಲ್ಲಿ ಆಳಿಗೆ ಹೇಳ್ತಾನೆ, ನಾವು ಬೆಟ್ಟದ ಮೇಲೆ ಹೋಗಿ ನಾವು ಯಜ್ಞವನ್ನು ದೇವರನ್ನ ಆರಾಧನೆ ಮಾಡಿ ತಿರುಗಿ ಬರ್ತೇವೆ ಎಂಬುದಾಗಿ ಆತನು ಬಹುವಚನದಲ್ಲಿ ಮಾತನಾಡಿ ಹೋಗ. ಆಗ ಈಸಾಕನು ಆತನಿಗೆ ಕೇಳ್ತಾನೆ, ಅಪ್ಪ ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಇದೆ, ಎಣ್ಣೆ ಇದೆ, ಬೆಂಕಿ ಇದೆ, ಆದರೆ ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ ಎಂಬುದಾಗಿ ಹೇಳುವಾಗ ಆ ಕ್ಷಣದಲ್ಲಿಯೂ ಸಹಿತ ಅಬ್ರಾಹ್ಮನ ಎದೆ ಒಡೆದು ಹೋಗಲಿಲ್ಲ. ಆ ಕ್ಷಣದಲ್ಲಿ ಅಬ್ರಾಹ್ಮನ ನಂಬಿಕೆ ಸ್ವಲ್ಪವೂ ಸಹಿತ ಕುಂಠಿತವಾಗಲಿಲ್ಲ, ಗಲಿಬಿಲಿಗೆ ಕಾರಣವಾಗಲಿಲ್ಲ. ಅಬ್ರಾಹ್ಮನ ಹೇಳುವಂತ ಮಾತು, ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುತ್ತಾನೆ. ಈ ನಂಬಿಕೆ ನಿನ್ನಲ್ಲಿದೆಯಾ? ದೇವರ ವಾಕ್ಯ ಹೇಳ್ತದೆ, ಅಬ್ರಾಹ್ಮನು ಈಸಾಕನ ಕೈಕಾಲುಗಳನ್ನು ಕಟ್ಟಿ ಯಜ್ಞವೇದಿಯ ಮೇಲೆ ಮಲಗಿಸಿ ಒಂದು ಕತ್ತಿಯನ್ನು ತೆಗೆದುಕೊಂಡು ಆ ಮಗನ ಮೇಲೆ ಒಂದು ಕೆಲವು ಕ್ಷಣಗಳಲ್ಲಿ ಆ ಕತ್ತಿಯವನ ರುಂಡವನ್ನು ಚೆಂಡಾಡಿದ್ದ. ಆ ಕ್ಷಣದಲ್ಲಿ ಅಬ್ರಾಹ್ಮನೇ, ನಿನ್ನ ಮಗನ ಮೇಲೆ ಕತ್ತಿ ಹಾಕಬೇಡ. ಅಬ್ರಾಹ್ಮನ್ ಏನು ಹೇಳಿದ? ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸ್ತಾನೆಂಬುದಾಗಿ ಹೇಳಿದ. ಅಬ್ರಾಹ್ಮನಿಗೆ ದೇವರ ಮೇಲೆ ವಿಶ್ವಾಸ ಹೇಗಿತ್ತಂತ ಹೇಳಿದ್ರೆ, ಒಂದು ವೇಳೆ ನನ್ನ ಮಗನನ್ನ ನಾನು ಕತ್ತಿಯಿಂದ
ಬಲಿ ಕೊಟ್ಟರೂ ಸಹಿತ ಸತ್ತಂತ ಮಗನಿಗೆ ಜೀವ ಕೊಡುವ ಶಕ್ತಿ ನನ್ನ ಜೀವ ಸ್ವರೂಪನಾದ ದೇವರಿಗೆ ಇದೆ. ಅದಕ್ಕಾಗಿ ನಾನು ಹಿಂದೆ ಮುಂದೆ ನೋಡಲಾರದೆ ಇದನ್ನ ಯಜ್ಞವಾಗಿ ಸಮರ್ಪಣೆ ಮಾಡ್ತೀನಿ ಅನ್ನುವಂಥ ತೀರ್ಮಾನ ಆತನು ಮಾಡಿದ್ದು. ಇವತ್ತಿನ ದಿವಸ ಹುಟ್ಟಲಾರದೆ ಹುಟ್ಟಿದಂತ ಒಬ್ಬರೇ ಒಬ್ಬ ಮಕ್ಕಳಿದ್ರೆ, ಗಂಡು ಮಗ ಹುಟ್ಟಿದ್ರೆ ಅಂತ ಮಕ್ಕಳನ್ನ ಎಷ್ಟೋ ಗಂಭೀರವಾಗಿ ಸಾಕ್ತೇವೆ, ಎಷ್ಟೋ ನಾವು ಅವನನ್ನು ಸಾಕ್ತೇವೆ. ಆದ್ರೆ ಪ್ರಿಯರೇ, ಅನೇಕ ಕುಟುಂಬಗಳನ್ನ ನಾವು ನೋಡ್ತೇವೆ ಅಂತ ಹೇಳಿದ್ರೆ 5 ಜನ 6 ಜನ ಮಕ್ಕಳಿದ್ರು ಸಹಿತ ದೇವರ ಸೇವೆಗೆ ಯಾರು ಒಪ್ಪಿಸಿಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ಹೇಳ್ತಾ ಇರ್ತಾರೆ, ಫಸ್ಟ್ ಮಗ ಬಹಳ ಹುಷಾರಿದ್ದ, ನಾನು MBBS ಕಲ್ತಿದ್ದಾನೆ, ಸೆಕೆಂಡ್ ಮಗಳು ಆಕೆ ಏನಂದ್ರೆ ಇಂಜಿನಿಯರಿಂಗ್ ಕಲ್ತಿದ್ದಾಳೆ, 3ನೇ ಮಗ ಸ್ವಲ್ಪ ದಡ್ಡ ಇದ್ದಾನೆ, ಅದಕ್ಕೆ ದೇವರ ಸೇವೆ ಕಳಿಸ್ತಾ ಇದ್ದೀವಿ ಅಂತ. ನಿನಗೆ ಬೇಡವಾದದ್ದನ್ನ ದೇವರಿಗೆ ಕೊಡುವಂತ ಕೆಲಸ ಮಾಡಬೇಕು. ನಿನ್ನ ಹತ್ತಿರ ಇರುವಂತ ಅಮೂಲ್ಯವಾದದ್ದನ್ನ ದೇವರಿಗೆ ಕೊಡುವಾಗ ದೇವರು ನಿನಗೆ ಅಮೂಲ್ಯವಾದದನ್ನು ಕೊಟ್ಟು ನೀನೊಬ್ಬ ಅಮೂಲ್ಯವಾದ ವ್ಯಕ್ತಿ ಎಂಬುದಾಗಿ ದೇವರು ತೀರ್ಮಾನ ಮಾಡುವಂತ. ಅಲ್ಲೆಲ್ಲೂಯ್ಯ. ಕೊನೆಯದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, faith demands self-denial and willingness to suffer. 24ರಿಂದ 27 ವಚನ. 24ರಿಂದ 27 ವಚನ. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನನ್ನಿಸಿಕೊಳ್ಳುವುದು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡಿಕೊಂಡರು. ಐಗುಪ್ತ ದೇಶ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಎಂಥ ಅದ್ಭುತವಾದಂಥ ಮಾತು. ಫೇತ್ ಡಿಮ್ಯಾಂಡ್ ಸೆಲ್ಫ್ ಡಿನೈಯಲ್ ಅಂಡ್ ವಿಲ್ಲಿಂಗ್ನೆಸ್ ಟು ಸಫರ್. ಪ್ರಿಯರೇ, ಮೋಶೆಯ ಕುರಿತಾಗಿ ನಮಗೆಲ್ಲರಿಗೂ ಗೊತ್ತು. ಐಗುಪ್ತ ದೇಶದಲ್ಲಿ ಎಲ್ಲ ಹಸು ಕೂಸುಗಳನ್ನು ಕೊಲ್ಲುವಂಥ ಸಮಯದಲ್ಲಿ ಆತನ ಅಕ್ಕ ಒಂದು ಬುಟ್ಟಿಯಲ್ಲಿ ಹಾಕಿ ಅದನ್ನ ನೈಲ್ ನದಿಯಲ್ಲಿ ತೇಲಿ ಬಿಡ್ತಾಳೆ. ಅದು ಫರೋಹನ ಕುಮಾರ್ತೆ ಹತ್ರ ಹೋಗ್ತದೆ. ಆ ಕುಮಾರ್ತೆ ಆಕೆ ತೆಗೆದುಕೊಂಡು ಆಕೆ ಸಾಕ್ತಾಳೆ. ಅವನು ಆ ಮಹಾ ಸಕಲ ರಾಜವೈಭವದಲ್ಲಿ ಆತನು ಬೆಳೀತಾನೆ. ಒಂದು ದಿನ ಬರ್ತದೆ, ದೇವರ ಆತನೊಟ್ಟಿಗೆ ಮಾತನಾಡ, ಅಂತರಾತ್ಮದಲ್ಲಿ ದೇವರು ಮಾತನಾಡ್ತಾನೆ. ಆಗ ಆತನಿಗೆ ಹೇಳುವಂಥದ್ದು ಈ ಮಾತು: ಸಕಲ ಐಶ್ವರ್ಯ ಭೋಗಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ಬಾಧೆಯನ್ನು ಅನುಭವಿಸುವಂಥದ್ದು ಅಲ್ಪವೇ ಶ್ರೇಷ್ಠವಾದ ಭಾಗ್ಯ ಎಂಬುದ. ಇವತ್ತಿನ ದಿವಸ ನಮ್ಮನ್ನು ನಾವು ನಿರಾಕರಿಸಿಕೊಂಡು ದೇವರನ್ನು ಮಹಿಮೆಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ನಿನ್ನ ನಂಬಿಕೆ ನಿನಗಿದೆ ಅಂತ ಹೇಳಿದ್ರೆ, ಯು ಮಸ್ಟ್ ಡಿನೈ ಯುವರ್ ಸೆಲ್ಫ್. ಇಫ್ ಯು ಸೇ ದಟ್ ಯು ಹ್ಯಾವ್ ಫೇತ್, ದೆನ್ ಡಿನೈ ಯುವರ್ ಸೆಲ್ಫ್ and be ready to suffer for the Lord's sake. You don't want to suffer, you don't want any tears, you don't want any trials, you don't want to face any temptations, but still you want to be God's child and God's servant. How is it possible? It's not possible. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮೋಶೆಗೆ ಆ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೆಹೋಶುವನೊಟ್ಟಿಗೆ ಮಾತನಾಡಬೇಕಾದ್ರೆ ದೇವರನ್ನು ಮಾತು ಹೇಳ್ತಾನೆ, ನನ್ನ ಸೇವಕನಾದ ಮೋಶೆ ಸತ್ತನು. ಏನಂತೆ? ನನ್ನ ಪ್ರಧಾನಮಂತ್ರಿ ಅಂತ ಹೇಳಲಿಲ್ಲ, ಲೋಕದಲ್ಲಿ ಒಂದು ದೊಡ್ಡಣ್ಣ ಅಂತ ಹೇಳಲಿಲ್ಲ, ಬಿಲ್ ಗೇಟ್ಸ್ ಶ್ರೀಮಂತ ಅಂತ ಹೇಳಲಿಲ್ಲ. ಅಂಥ ಒಂದು ಮಹಾ ಸಮೂಹವನ್ನ ಐಗುಪ್ತ ದೇಶದಲ್ಲಿ ನಡೆಸಿಕೊಂಡು ಹೋದಂತ ಮಹಾನಾಯಕ. ಅಂತ ನಾಯಕರು ಜಗತ್ತಿನ ಸೃಷ್ಟಿ ಇತಿಹಾಸದಲ್ಲಿ ಇನ್ನವರಿಗೆ ಯಾರು ಹುಟ್ಟಿಲ್ಲ, ಯೇಸು ಸ್ವಾಮಿನೊಬ್ಬನು ಬಿಟ್ಟು. ಅಂತ ಒಬ್ಬ ಮಹಾನ್ ನಾಯಕನನ್ನ ದೇವರು ಹೇಳುವಂಥದ್ದು, ನನ್ನ ಸೇವಕನಾದ ಮೋಶೆ ಸತ್ತ ಎಂಬುದಾಗಿ. ಹಾಗಾದ್ರೆ ಮೋಶೆಯ ಸಮರ್ಪಣೆ ಹೇಗಿತ್ತು? ಆತನ ಹೇಳ್ತೇನೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಆರ್ ಯು ಡಿನೈಯಿಂಗ್ ಯುವರ್ ಸೆಲ್ಫ್ ವೆನ್ ಯು ಕಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ದೇವರ ಪ್ರಸನ್ನತೆಯಲ್ಲಿ ಬರುವಾಗ ನೀನು ನಿರಾಕರಿಸಿಕೊಳ್ತಾ ಇದೆಯೋ? ದೇವರ ಸನ್ನಿಧಾನದಲ್ಲಿ ಬರುವಾಗ ದೇವರು ನಿನಗೆ ದೇವರ ಸೇವೆಗೆ ಕರೆಯಲ್ಪಟ್ಟಂತ ಸಮಯದಲ್ಲಿ ನೀನು ದೇವರಿಗೋಸ್ಕರ ಹಿಂಸೆಗಳನ್ನು ತಾಳುವುದಕ್ಕೆ ಸಿದ್ಧನಿದ್ದೀಯೋ? ಕಷ್ಟಗಳನ್ನು ಅನುಭವಿಸುವುದಕ್ಕೆ ಸಿದ್ಧನಿದ್ದೀಯೋ? ಉಪವಾಸ ಇರುವುದಕ್ಕೆ ಸಿದ್ಧನಿದ್ದೀಯೋ? ಜನರ ನಿಂದೆಗೆ ಒಳಗಾಗುವುದಕ್ಕೆ ಸಿದ್ಧನಿದ್ದೀಯೋ? ಅನೇಕ ಸಾರಿ ನಾವು ನನ್ನ ಮೊದಲಿನ ಸ್ವಾರ್ಥೆಯ ಸಾರುವಂತಹ ದಿನಗಳಲ್ಲಿ
ಅನೇಕ ಕಷ್ಟಗಳನ್ನು ನಾವು ಅನುಭವಿಸಿದ್ವಿ, ಉಪವಾಸವಿದ್ದೆವು, ಜನರಿಂದ ನಿಂದೆಗೆ ಒಳಗಾದೆವು. ಸ್ವಾರ್ಥ್ಯನ ಸಾರ್ಥ ಒಂದು ಸಾರಿ ಹೋದಂಥ ಸಮಯದಲ್ಲಿ ಚಂದ್ರಾಯಪಟ್ಟಣ ಅನ್ನುವಂಥದ್ದು OM-ನಲ್ಲಿ ಆಪರೇಷನ್ ಮೊಬಲೈಸೇಷನ್ ಎಂಬುವಂಥ ಆರ್ಗನೈಸೇಷನ್ ಕೆಲಸ ಮಾಡ್ತಿರುವಾಗ ಸ್ವಾರ್ಥ್ಯ ಕರಪತ್ರಗಳ ಹಂಚಿಕೊಂಡು ಹೋಗ್ತಾ ಇರುವ ಸಮಯದಲ್ಲಿ ನಮ್ಮನ್ನು ಎಳೆದು ಅಲ್ಲಿಯ ಜನರು ಚೆನ್ನಾಗಿ ನನಗೆ ಮತ್ತು ನಮ್ಮ ನಾಯಕನಿಗೆ ಚೆನ್ನಾಗಿ ಹೊಡೆದ ಸಮಯದಲ್ಲಿ ಆ ಕರಪತ್ರವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇರೋ ಸಮಯದಲ್ಲಿ ಒಬ್ಬನು ಬಂದು ಕುಡುಕನಾಗಿ ಕುಡಿದಿದ್ದ ಆತನು ನನ್ನ ಎದುರಿಗೆ ಬಂದ ಆತನಿಗೆ ನಾನು ಕರಪತ್ರ ಕೊಡುವಂಥ ಸಮಯದಲ್ಲಿ ತನ್ನ ಕೈಯಲ್ಲಿ ಒಂದು ದೊಡ್ಡ ಕಲ್ಲನ್ನೆತ್ತಿ ನನ್ನ ತಲೆ ಮೇಲೆ ಹಾಕುವುದಕ್ಕೆ ಆತನ ಸಿದ್ಧನಾಗಿದ್ದ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಸಿ ಆತನನ್ನು ನೋಡಿ ನಾನೊಂದು ಮಾತನ್ನು ಹೇಳಿದೆ, ನೀನು ನನ್ನ ತಲೆಯ ಮೇಲೆ ಕಲ್ಲು ಹಾಕಿದ್ರು ಸಹಿತ ನಿನ್ನನ್ನು ನಾನು ಶಪಿಸುವುದಿಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಆಗ ಆತನು ಕಲ್ಲನ್ನು ಕೆಳಗೆ ಬಿಸಾಡಿ ನಿನಗೆ ನಾಚಿಕೆ ಇಲ್ಲ ಎಂಬುದಾಗಿ ಹೇಳಿ ಹೊರಟು. ಪ್ರಿಯರೇ, ಅನೇಕ ಸಾರಿ ಅನೇಕ ಸೇವಕರ ಎಂಬುದಾಗಿ ಹೇಳುವಂಥ ಸೇವಕರು ದೇವರ ಸೇವೆಗೆ ಬರುವಂಥ ಸಮಯದಲ್ಲಿ ಕೆಲವರು ಏನಂತ ಹೇಳಿದ್ರೆ ತಮ್ಮ ಸ್ವಾಭಿಮಾನ, ತಮ್ಮ ಸ್ವ ಅಸ್ತಿತ್ವ, ತಮ್ಮ ಸ್ವಗೌರವ, ತಮ್ಮ ಸುಖ ಭೋಗ ಇವುಗಳನ್ನು ನೋಡ್ತಾ ಇರ್ತಾರೆ. ಒಂದು ವೇಳೆ ನೀನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಎಂಬುದಾಗಿ ಹೇಳುವುದೇ ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಫೇತ್ ಡಿಮ್ಯಾಂಡ್ಸ್ ಸೆಲ್ಫ್ ಡಿನೈಯಲ್ ಅಂಡ್ ವಿಲ್ಲಿಂಗ್ನೆಸ್ ಟು ಸಫರ್ ಎಂಬುದಾಗಿ. ಆರ್ ಯು ರೆಡಿ ಫಾರ್ ದಟ್? ಇದಕ್ಕೆ ನೀನು ಸಿದ್ಧವಾಗಿದ್ದೀನಿ. ಪ್ರಿಯರೇ, ಕೊನೆಯದಾಗಿ ಒಂದೆರಡು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ಬಿಟ್ಟು ಹೋಗೋದಕ್ಕೆ ಇಷ್ಟಪಡ್ತೇನೆ. ಡಿಯರ್ ಫ್ರೆಂಡ್, ಹೌ ಲಾಂಗ್ ಯು ಹ್ಯಾವ್ ಬೀನ್ ಕ್ರಿಶ್ಚಿಯನ್? ಎಷ್ಟು ವರ್ಷಗಳ ಕಾಲ ನೀನು ಕ್ರೈಸ್ತನಾಗಿದ್ದೀಯಾ? ನಿನ್ನ ನಂಬಿಕೆ ಪುಟಕ್ಕೆ ಹಾಕಲ್ಪಟ್ಟಿದೆಯಾ? ಹೌ ಇಸ್ ಯುವರ್ ಫೇತ್? ನಿನ್ನ ನಂಬಿಕೆ ಹೇಗಿದೆ? ಯುವರ್ ಫೇತ್ ಇಸ್ ಓನ್ಲಿ ಥಿಯರಾಟಿಕಲ್ ಫೇತ್ ಆರ್ ಪ್ರಾಕ್ಟಿಕಲ್ ಫೇತ್? ವಿಷಯಾನುಸಾರವಾದಂಥ ನಂಬಿಕೆ ಮಾತ್ರ ನಿನಗಿದೆಯಾ ಅಥವಾ ಕ್ರಿಯಾತ್ಮಕವಾದ ನಂಬಿಕೆ ನಿನ್ನ ಜೀವಿತದಲ್ಲಿ ಇದೆಯಾ? ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ದ ಫ್ರೂಟ್ ಆಫ್ ಯುವರ್ ಪ್ರಾಕ್ಟಿಕಲ್ ಫೇತ್? ನಿನ್ನ ಕ್ರಿಯಾತ್ಮಕವಾದ ನಂಬಿಕೆಗೆ ಬರತಕ್ಕಂಥ ಆ ಫಲಗಳು ನೀನು ಅನುಭವಿಸಿದ್ದೀಯ? ಬೈ ಯುವರ್ ಫೇತ್ ಯು ಓನ್ಲಿ ವಾಂಟ್ ಟು ಬಿ ಬ್ಲೆಸ್ಡ್ ಆರ್ ಯು ವಾಂಟ್ ಟು ಬಿ ಎ ಬ್ಲೆಸ್ಸಿಂಗ್ ಫಾರ್ ಅದರ್ಸ್? ನಿನ್ನ ನಂಬಿಕೆಯ ಮೂಲಕವಾಗಿ ಕೇವಲ ನೀನು ಮಾತ್ರ ಆಶೀರ್ವದಿಸಲ್ಪಡೋದಕ್ಕೆ ಇಷ್ಟಪಡ್ತೀಯೋ ಅಥವಾ ಅನೇಕರಿಗೆ ನೀನು ಆಶೀರ್ವಾದ ನಿಧಿಯಾಗೋದಕ್ಕೆ ಇಷ್ಟಪಡ್ತೀಯೋ? ನೀನು ತೀರ್ಮಾನ ಮಾಡು. ನಂಬಿಕೆ ಕ್ರಿಸ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗ. ಈ ನಂಬಿಕೆಯಲ್ಲಿ ನೀನು ಇದ್ದೀಯಾ ಎಂಬುದಾಗಿ ಹೇಳುವುದಾದರೆ ನಂಬಿಕೆ ನಿನ್ನಿಂದ ಕ್ರಿಯೆಗಳನ್ನು ಅಪೇಕ್ಷೆ ಪಡುವಂಥದ್ದಾಗಿದೆ. ನಂಬಿಕೆ ಅದು ನಿರೀಕ್ಷೆಯುಳ್ಳವನಾಗಿ ಜೀವಿಸುವುದಕ್ಕೆ ಇಷ್ಟಪಡುವಂಥದ್ದಾಗಿದೆ. ನಂಬಿಕೆ ವಿಧೇಯತೆಯನ್ನು ಅಪೇಕ್ಷೆ ಪಡುವಂಥದ್ದಾಗಿದೆ. ನಂಬಿಕೆ ಷರತ್ತು ರಹಿತವಾದಂಥ ಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಇಷ್ಟಪಡುವಂಥದ್ದಾಗಿದೆ. ನಂಬಿಕೆ ಅದು ಸ್ವನಿರಾಕರಣೆ ಮತ್ತು ದೇವರಿಗೋಸ್ಕರ ಹಿಂಸೆಗಳನ್ನು ತಾಳೋದು ಅಪೇಕ್ಷೆ ಪಡುವಂಥದ್ದಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮ ನಂಬಿಕೆಯನ್ನು ಮತ್ತೊಂದು ಸಾರಿ ನೀವು ಪರೀಕ್ಷೆ ಮಾಡಿಕೊಂಡು ದೇವರಿಗೋಸ್ಕರ ಸಂಪೂರ್ಣವಾದ ಸಮರ್ಪಣೆ ಮಾಡೋದಕ್ಕೆ ದೇವರು ಕೃಪೆ ಕೊಡಲಿ. ದೇವರ ವಾಕ್ಯನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡಿ. ಕೃಪಾಭರಿತನಾದಂಥ ನಮ್ಮ ಪರಲೋಕದ ಪ್ರಪ್ರೀತಿಯುಳ್ಳ ತಂದೆಯಾದ ದೇವರು, ನಂಬಿಕೆ ಎನ್ನುವಂಥ ಅತಿ ಶ್ರೇಷ್ಠವಾದಂಥ ಒಂದು ಕ್ರಿಸ್ತಿಯ ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಗುಣ, ಅದರ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನಂಬಿಕೆಗೆ ಅನುಗುಣವಾದಂಥ ಕ್ರಿಯೆಗಳನ್ನು ಮಾಡೋದ್ರ ಮೂಲಕವಾಗಿ ಅದನ್ನು ಮಯಪಡಿಸುವಂಥ ಕೃಪೆ ನಮಗೆ ಅನುಗ್ರಹಿಸಿ. ವಿಷಯಾನುಸಾರವಾದ ನಿಮ್ಮ ನಂಬಿಕೆಯನ್ನು ಮಾತ್ರ ನಾವು ಹೊಂದಿಕೊಳ್ಳಲಾರದೆ, ಅಕ್ರೈಸ್ತರು ಹೊಂದಿರುವಂಥ ನಂಬಿಕೆ ನಾವು ಹೊಂದಿಕೊಳ್ಳಲಾರದೆ, ದೆವ್ವಗಳು ಸಹ ನಂಬುವಂಥ ನಂಬಿಕೆ ನಮ್ಮಲ್ಲಿ ಇರಲಾರದೆ, ನಮ್ಮ ನಂಬಿಕೆ ವ್ಯತಿರೇಕವಾಗಿಯೂ ಪರಿಣಾಮಕಾರಿಯಾಗಿಯೂ ಫಲಗಳುಳ್ಳದಾಗಿಯೂ ಇರುವಂತಹ ಕೃಪೆ ನಮಗೆ ಅನುಗ್ರಹಿಸಿ. ವಾಕ್ಯಗಳನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರು ನೀನು ಆಶೀರ್ವದಿಸಿ. ಹೌದಪ್ಪ ದೇವರೇ, ಇನ್ನು ಬದುಕಿ ಉಳಿದಿರುವಂಥ ಇನ್ನು ಮುಂದಿನ ದಿನಮಾನಗಳಲ್ಲಿ ಆದರೂ ನಮ್ಮ ನಂಬಿಕೆಯ ಮೂಲಕವಾಗಿ ದೇವರನ್ನು ಮೆಚ್ಚಿಸುವ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಕೃಪೆ ಅನುಗ್ರಹಿಸಿ. ಎಲ್ಲ ಘನ ಮಾನ ಮಹಿಮೆ ಸದಾಕಾಲ ಒಬ್ಬನಿಗೆ ಸಲ್ಲಿಸಿ ಯೇಸು ಸ್ವಾಮಿ ಬೆಳೆದ ತಂದೆ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆ ಆರಿಕೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿಂದ ಆಜ್ಞೆಯನ್ನು ನಮಗೆ ದಯಪಾಲಿಸಿ, ನಮಗೆ ತಪ್ಪು ಮಾಡುವುದು ನಾವು ಕ್ಷಮಿಸಿದ್ದೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಶೋಧನೆಗೆ ಸೇರಿಸಲಿಕ್ಕೆ ತಪ್ಪಿಸಿ,
ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ತಂದೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಸದಾಕಾಲವು ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತೆ ಎಲ್ಲ ನಿನ್ನ ಪ್ರಿಯ ಮಕ್ಕಳು ನಿರಂತರವಾಗಿರಲಿ. ಆಮೆನ್. Oh